राजाधिराज सद्गुरुनाथ महाराज की जय। श्री गुरुदेव दत्त। गुरुर्ब्रह्मा गुरुर्विष्णु गुरुर्देवो महेश्वरा गुरुर्साक्षात् परब्रह्म तस्मै श्री गुरुवे नमः। गुरुर्साक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ पार्वती परमेश्वर महादेव सद्गुरुनाथ महाराज की जय। चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। औदुंबर निवासी भक्ताभिमानी राजा सद्गुरु शिव चिदंबरेश्वर महाराज की जय। सद्गुरुदास राजा राम महाराज की जय। सकल साधु संत महाराज की जय। जय रघुवीर शिव चिदंबर हर चिदंबर शिव चिदंबर हर चिदंबर शिव चिदंबर सेवा सांब चिदंबर
जन्म दुःखाचा अंकुर, जन्म शोकाचा सागर, जन्म भयाचा डोंगर, चढेना ऐसा थोबार कुमारी. ಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪುಗಟ್ಟಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಪರಶಿವನ ಅವತಾರವೇ ಅನಿಸಿಕೊಂಡಿರುವಂತಹ ಶ್ರೀ ಸದ್ಗುರು ಶಿವಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಅವರ ಅತ್ಯಂತ ಅಂತರಂಗದ ಶಿಷ್ಯಶ್ರೇಷ್ಠರು ದಾಸಶ್ರೇಷ್ಠರು ಆಗಿರುವಂತಹ ಸದ್ಗುರು ದಾಸ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಅದರ ಜೊತೆಗೆ ಈ ಒಂದು ವಿಜಯಪುರದ ಚಿದಂಬರ ದೇವಸ್ಥಾನದ ಪದಾಧಿಕಾರಿಗಳು, ಅಧ್ಯಕ್ಷರು, ಸೇವಾಕರ್ತರು ಎಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುವುದರೊಂದಿಗೆ ಅತ್ಯಂತ ಶ್ರೇಷ್ಠ ದಿನವಾದಂತಹ ಪರ್ವ ದಿನವಾದಂತಹ ಮಹಾಶಿವರಾತ್ರಿಯ ಇವತ್ತಿನ ಈ ಒಂದು ಸಮಯದಲ್ಲಿ ಇಂಥ ಒಂದು ಮಹಾನ್ ಕ್ಷೇತ್ರದಲ್ಲಿ ಕೂಡ್ತಿರುವಂತಹ ಎಲ್ಲ ಚಿದಂಬರ ಮಹಾಭಕ್ತರಿಗೆ, ತಾಯಂದಿರಿಗೆ, ಗುರುಬಂಧುಗಳಿಗೆ ಸರ್ವರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಆ ಮಹಾಸ್ವಾಮಿ ಚಿದಂಬರರು ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ನುಡಿಸಿದ ಎರಡು ವಿಚಾರಗಳನ್ನು ನಾವು ನೀವುಗಳೆಲ್ಲ ಅತ್ಯಂತ ಭಕ್ತಿಯಿಂದ ಶಾಂತ ರೀತಿಯಿಂದ ಕುಳಿತುಕೊಂಡ ಶ್ರವಣ ಮಾಡೋಣ. ಇವತ್ತಿನ ಈ ಒಂದು ಪರ್ವ ದಿನ ಹೆಂಗದ ಅಂದ್ರೆ, ಇವತ್ತು ಏನೇನು ಶ್ರವಣ ನಾವು ಮಾಡ್ತೇವೆ ಭಕ್ತಿಯಿಂದ, ಅದಕ್ಕೆ ಅದು ಪೂರ್ಣ ಏನಪ್ಪ ಅಂದ್ರೆ ಕಾರ್ಯರೂಪಕ್ಕೆ ಬರಲಿಕ್ಕೆ ಸ್ವತಃ ಆ ಮಹಾಶಿವನೇ ಅರ್ಥಾತ್ ಚಿದಂಬರ ಮಹಾಸ್ವಾಮಿಗಳೇ ನಮಗೆ ಅನುಗ್ರಹ ಮಾಡ್ತಿರ್ತಾರಂದಾಗ ನಾವು ಇದ್ದಷ್ಟು ಸಮಯ ಅತ್ಯಂತ ಭಕ್ತಿಯಿಂದ ಶ್ರವಣ ಮಾಡಿ ಜೀವನದ ಸಾರ್ಥಕತೆಯನ್ನು ಮಾಡಿಕೊಂಡು, ಇಂಥ ಪರ್ವ ದಿನಗಳು ಬಹಳ ಕ್ವಚಿತ. ಈಗ ನೋಡ್ರಿ, ವರ್ಷದೊಳಗೆ 26 ಏಕಾದಶಿ ವೃತ್ತಗಳು ಬರ್ತಾವೆ. 26 ಏಕಾದಶಿ ವೃತ್ತಗಳು ಅಂದ್ರೆ ತಿಂಗಳಿಗೆ 2ರಂತೆ 12 ತಿಂಗಳಿಗೆ 24, ಅಧಿಕ ಮಾಸದೊಳಗೆ 2 ಏಕಾದಶಿಗಳು. ಈ 26 ಏಕಾದಶಿಗಳೇನವಲ್ಲ, ಆವಾಗ ಹೆಂಗಿರ್ತ ಅಂದ್ರೆ ವಿಷ್ಣು ಏನಪ್ಪ ಅಂದ್ರೆ ದ್ವಾರ ಬಾಗಿಲವನ್ನು ತಕ್ಕೊಂಡು ಕೂತು ಬಿಟ್ಟಿರ್ತಾರೆ, ಪ್ರಸನ್ನ ಚಿತ್ತನಾಗಿ ಕೂತು ಬಿಟ್ಟಿರ್ತಾರಂತ. ಏನು ಅಂದ್ರೆ ಭಕ್ತರ ಒಂದು ಭಕ್ತಿಗೆ ಆಗಿಂದಾಗ ಮೆಚ್ಚಲಿಕ್ಕೆ ಕೂತು ಬಿಟ್ಟಿರ್ತಾರಂತ. ಅದರೊಳಗೆ ಈ ವಿಶೇಷವಾದಂಥ ಶಿವರಾತ್ರಿ ಅನ್ನುವಂಥದ್ದು ಏನು ಪರ್ವಕಾಲದಲ್ಲ, ಈ ಪರ್ವಕಾಲ ಇಷ್ಟೊಂದು ಶ್ರೇಷ್ಠದ. ಶಿವ ಮಹಿಮೆಯನ್ನು, ಶಿವರಾತ್ರಿಯ ಮಹಿಮೆಯನ್ನು ಎಷ್ಟು ಕೊಂಡಾದರೂ ಕಡಿಮೆನೆ. ಅಂಥ ಸಾಕಷ್ಟು ಶಿವರಾತ್ರಿಯ ಮಹಿಮೆಯ ಕಥೆಗಳನ್ನು ನಾವು ಪುರಾಣದೊಳಗೆ ಕೇಳ್ಕೊತಾ ಇದ್ದೆವು. ಈ ಸಮಯದೊಳಗೆ ಏನು ನಾವು ಮಾಡಬೇಕಪ್ಪ ಅಂದ್ರೆ, ಜೀವನದ ಸತ್ಯವನ್ನು ತಿಳ್ಕೊಂಡ ಭಗವಂತನ ಭಕ್ತಿಗೆ ನಾವು ನೀವುಗಳೆಲ್ಲ ಹತ್ತಬೇಕಾಗಿದೆ. ಮನುಷ್ಯ ಜನ್ಮ ಸಿಗುವುದೇ ಕಠಿಣ ಅಂತೇಳಿ ಜ್ಞಾನಿಗಳು ಹೇಳ್ತಾರ. ಅನಂತ ಜನ್ಮೀಚೆ ಪುಣ್ಯ ಜೋಡಿ ಅಂತ.
ನಾನಾ ಸುಕೃತಾಂಚೆ ಫಲತೋಹ ನರ ದೇಹ ಕೇವಲ. ಸಮರ್ಥರಂತಾರ ಏನೇನು ಏನಪ್ಪ ಅಂದ್ರೆ ಎಲ್ಲ ಸುಕೃತಗಳ ಫಲವಾಗಿ ನಮಗೆ ಈ ಮನುಷ್ಯ ಜನ್ಮ ಸಿಕ್ಕ ಜನ್ಮವನ್ನ ಸಮಾಧಾನದಿಂದ ಕಳೆದು ಈ ಗರ್ಭವಾಸದ ಚಕ್ರದಿಂದ ನಾವು ಬಿಡುಗಡೆ ಆಗಬೇಕಾಗ್ಯದ. ಆ ಒಂದು ಕಾರಣಕ್ಕಾಗಿ ಆ ಮಹಾಶಿವನೇ ಅವತಾರ ತೊಟ್ಟುಕೊಂಡು ಈ ಭೂಮಿ ಮೇಲೆ ಗುರುರೂಪದಿಂದ ಬಂದಾನ. ಅಂಥ ಒಂದು ಅವತಾರದೊಳಗೆ ಶ್ರೇಷ್ಠ ಅವತಾರ ಅಂದ್ರೆ ಅದು ಮಹಾಸ್ವಾಮಿ ಚಿದಂಬರರ ಅವತಾರ. ಒಬ್ಬಾರ ಕುಮಾರಿ ಇನ್ನು ಒಂದು ವಿಶೇಷ ಏನಂದ್ರ ಇವತ್ತ ಜಾಗರಣೆ, ಶಿವನ ಒಂದು ಉಪಾಸನೆಯನ್ನು ಮಾಡೋದು, ಶಿವನ ಯಾವ ಪೂಜೆಯನ್ನು ಮಾಡೋದು, ಶಿವನಿಗೆ ಅಭಿಷೇಕಗಳನ್ನು ಮಾಡೋದು, ಶಿವನ ಒಂದು ನಾಮಸ್ಮರಣೆಯನ್ನು ಕೊಂಡಾಡೋದು, ಇದನ್ನ ಯಾರು ಭಕ್ತಿಯಿಂದ ಮಾಡ್ತಾರಲ್ಲ ಇವತ್ತಿನ ರಾತ್ರಿ ಒಳಗೆ ಅವರಿಗೆ ಆ ಶಿವ ಒಲದೇ ಬಿಡ್ತಾರಂತ. ಸ್ವತಃ ಪುರಂದರದಾಸರೇ ತಮ್ಮದೊಂದು ಪದ್ಯದೊಳಗೆ ಹೇಳ್ತಾರ, ಹರೇ ಶಿವಧರುಷಣ ಯಮಗಾಯಿತು ಕೇಳೆ, ಶಿವಧರುಷಣ ಯಮಗಾಯಿತು ಕೇಳೆ, ಶಿವಧರುಷಣ ಶಿವರಾತ್ರಿಯ ಜಾಗರಣೆ, ಶಿವರಾತ್ರಿಯ ಜಾಗರಣೆ, ಶಿವಧರುಷಣ ನಮಗಾಯಿತು ಕೇಳೆ, ಶಿವಧರುಷಣ ನಮಗಾಯಿತು ಕೇಳೆ. ಪಾತಾಳ ಗಂಗೆಯ ಸ್ನಾನವ ಮಾಡಲು, ಪಾತಾಳ ಗಂಗೆಯ ಸ್ನಾನವ ಮಾಡಲು, ಪಾತಕವೆಲ್ಲವೂ ಪರಿಹಾರವು, ಪಾತಕವೆಲ್ಲವೂ ಪರಿಹಾರವು, ಜ್ಯೋತಿರ್ಲಿಂಗನ ಧ್ಯಾನವ ಮಾಡಲು, ಜ್ಯೋತಿರ್ಲಿಂಗನ ಧ್ಯಾನವ ಮಾಡಲು, ಜೂತಗಳೆಲ್ಲ ಅನುದಿನವು ಶಿವಧರುಷಣ ನಮಗಾಯಿತು ಕೇಳೆ, ಶಿವಧರುಷಣ ಬೇಡಿದ ವರಗಳ ಕೊಡುವನು ತಾಯಿ, ಬೇಡಿದ ವರಗಳ ಬ್ರಹ್ಮನ ರಾಣಿಯ ನೋಡುವನು, ಪಾಡುತ್ತ ಏರುತ್ತ ಬಸವನ, ಪಾಡುತ್ತ ಏರುವ ಬಸವನ ಆನಂದದಲ್ಲಿ ನಲಿದಾಡುವ ಶಿಖರವ ಕಂಡೆನು ಪುರಂದರ ವಿಠಲನ, ಶಿಖರವ ಕಂಡೆನು ಪುರಂದರ ವಿಠಲನ, ಪುರಂದರ ವಿಠಲ ಪುರಂದರ ವಿಠಲ
ಕಂಡೆನು ಪುರಂದರ ವಿಠಲನ ಹರಿನಾರಾಯಣ ಜ್ಞಾನದಲ್ಲಿ ಜಾಗರಣೆ ಶಿವದರ್ಶನ ಎನಗಾಯಿತು ಶಿವದರ್ಶನ ಶಿವದರ್ಶನ ಎನಗಾಯಿತು ಕೇರೆ ಶಿವ 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 ಸಾಪತಿದಂಬರ ಹರ 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 ಸಮರ್ಥ ರಾಮದಾಸ್ ಮಹಾರಾಜರು ಒಮ್ಮೆ ನದಿಯೊಳಗೆ ಸ್ನಾನ ಮಾಡಿ ಮ್ಯಾಲೆ ಬರ್ಲಿಕ್ಕತ್ತಿದ್ರು. ಆವಾಗ ಒಬ್ಬ ಅತ್ಯಂತ ಕಡು ಬಡವ ಸಮರ್ಥ ರಾಮದಾಸ್ ಮಹಾರಾಜನ ಬಗ್ಗೆ ಅಂತ ನಿಮಗೆ ಗೊತ್ತದ. ಶಿವಛತ್ರಪತಿಯ ಗುರುಗಳು ಸಮರ್ಥ ರಾಮದಾಸರು. ಅವರು ಸ್ನಾನ ಮಾಡಿ ಹೊರಗೆ ಬರೋ ಹೊತ್ನ್ಯಾಗ ಆ ಬಡವ ಏನು ಮಾಡಿದ, ಸಮರ್ಥರು ಬರ್ಲಿಕ್ಕತ್ತಾರ, ನನ್ನ ಬಡತನ ಅವ್ರ ಕೃಪಾದಿಂದ ಹಿಂಗಿತ್ತು ಅಂತ ತಿಳ್ಕೊಂಡ ಲಕ್ಷ್ಯ ಕೊಡ್ರೆ ಹೋಗಿ ಅವ್ರಿಗೆ ಹೊರಗೆ ಬರ್ಲಿಕ್ಕತ್ತಿದ್ರು. ಸಾಷ್ಟಾಂಗ ನಮಸ್ಕಾರ ಹಾಕಿದ ಕೂಡಲೇ ಸಮರ್ಥರಂದ್ರು, ಯಾಕಪ್ಪ ಅಂತಂದ್ರು, ಮಹಾರಾಜರ ಜೀವನದೊಳಗೆ ಈ ಬಡತನದ ಬವಣೆಯಿಂದ ಇಷ್ಟು ನಾನು ನೊಂದಲ್ಲ, ಕೃಪಾ ಮಾಡಿ ನನಗೆ ನನ್ನ ಬಡತನವನ್ನು ಹೋಗಲಾಡಿಸ್ರಿ ನೀವು ಅಂತೇಳಿ ಕೇಳಿದ. ಕೇಳಿಕೊಳ್ಳೆ ಸಮರ್ಥರಂದ್ರು, ಅಂತಃಕರಣ ಕರಗಿ ಬಿಡ್ತು. ಅವ್ರು ಏನು ಮಾಡಿದ್ರು, ಆ ನದಿಯೊಳಗಿನ ಒಂದು ಕಲ್ಲು ತಗೊಂಡು ಅವ್ನು ಕೊಟ್ಟರು, ಇದನ್ನು ತಗೊಂಡು ಹೋಗಪ್ಪ, ಇದನ್ನು ತಗೊಂಡು ಹೋಗು, ನಿನಗೆಲ್ಲ ಚಲೋ ಆಗ್ತಂತೇಳಿ ಇದನ್ನು ಮುಚ್ಕೊಂಡು ತೊಗೊಂಡು ಹೋಗಿಬಿಡು ಅಂತಂದರು. ಅವ್ನು ತಗೊಂಡು ಮನೆಗೆ ಹೋಗಿ ಮನ್ಯಾಗ ದೇವ್ರ ಮುಂದೆ ಇಟ್ಟ ಅರ್ಬಿ ತೆಗೆದು ನೋಡ್ತಾನ, ಅದು ಸುವರ್ಣ ಆಗಿಬಿಟ್ಟಿತ್ತು. ಇಷ್ಟು ಅಳತಿ ಕಲ್ಲ ಬಂಗಾರ ಪೂರ ಇಷ್ಟು ಅಳತಿ ಬಂಗಾರ ಆಗಿತ್ತಂದ್ರೆ ಎಂಥ ನೋಡ್ರಿ ವಿಚಿತ್ರ. ಈಗಂತೂ 80,000 ಮ್ಯಾಲೆ ಆಗ್ಯದ ಬಂಗಾರ. ಅದನ್ನ ಬಂಗಾರ ಅಂತಂದ್ರೆ ನಾವು ಬಂಗಾರ ಅಂತೇಳಿ ಎಲ್ಲರೇ ಒಂದು ಕಡೆ ಫೋಟೋ ತೆಗಿಸಿ ಅದು ನೋಡ್ಕೊತ ಕೂಡುದು ನಮ್ಮಂಥವ್ರು. ಇವ್ರೇನಿದ್ದಾರಲ್ಲ 16 ಮಂದಿ, ಇವ್ರಿಗೆ ಬಂಗಾರ ಇವ್ರ ಕೈಯಾಗ ಆಡ್ತದ್ರು. ಅವು ಎಷ್ಟು ಆನಂದ ಆಗಿಬಿಡ್ತು, ಎಂಥ ಒಂದು ಕೃಪಾ ಮಾಡಿದ್ರು ಗುರುನಾಥ ಅಂಥೇಳಿ. ಅಷ್ಟು ಬಂಗಾರ ಸಿಕ್ಕಾಗ ಏನದು ಎಲ್ಲ ಬದಲಾಗಿಬಿಡ್ತು. ರೊಕ್ಕದಿಂದಲೇ ಎಲ್ಲ ಅದ ಜೀವನದೊಳಗೆ. ರೊಕ್ಕಿತ್ತಂದ್ರೆ ಒಳಗೆ ಹುರುಪುರು ಇರ್ತದೆ, ಏನೆಲ್ಲ ಇರ್ತದೆ. ರೊಕ್ಕನೇ ನಮ್ಮಂದಲ್ಲಿ ಇಲ್ಲ ಅಂತ ತಿಳ್ಕೊಂಡು ನೋಡಿ, ನಮ್ಮನ್ನು ಯಾರೂ ಮಾತಾಡ್ಸೋದಿಲ್ಲ. ಟೊಬ್ಬಾರ ಕುಮಾರಿ ಮರುದಿವಸನೇ ಏನಾಗಿಬಿಡ್ತಂದ್ರೆ ಅವ್ರ ಜೀವನನೇ ಪೂರ್ಣ ಬದಲಾಗಿಬಿಡ್ತು. ಅದೇ ಬಂಗಾರದೊಳಗಿಂದ ಒಂದು ಚೂರು ಇದು ಮಾಡ್ಕೊಂಡು ಹೋಗಿ ಏನು ಒಂದು ಹೊಸ ಮನೆ ತಗೊಂಡ ಎಲ್ಲ ಮಾಡಿ ಎಷ್ಟಂದ್ರೆ ಆ ರೀತಿ ಫರಕ್ ಆಗಿಬಿಡ್ತು. ಮಂದಿ ಅಂದರು, ಏನಾಗ್ಯದು ನಿನಗಂದ್ರೆ ಅವರು, ನೀಲಿ ತನಕ ಒದ್ದಾಡ್ತಿದ್ದಿ, ಇವತ್ತು ಇಷ್ಟಂಗೆ ಫರಕ್ ಆದಿ ಅಂದರು. ಮಹಾರಾಜರ ಆಶೀರ್ವಾದ. ಸಮರ್ಥ ರಾಮದಾಸ್ ಮಹಾರಾಜರು ಬಂದಿದ್ದರು, ಭೇಟಿ ಆದೆ, ಅವರಿಗೆ ಸಾಷ್ಟಾಂಗ ನಮಸ್ಕಾರ ಕೇಳಿದೆ. ಕೇಳಿಕೊಳ್ಳೋ ಒಂದು ಕಲ್ಲು ತೆಗೆದುಕೊಟ್ರು, ಅದು ಬಂಗಾರ ಆಗಿಬಿಡ್ತು ಅಂತ. ಮುಗ್ಧ ಮನುಷ್ಯ ಅವ, ಮತ್ತೊಬ್ಬರಾದ್ರೆ ಯಾಕೆ ಕೇಳ್ತಿದ್ರು. ಈ ಉಳುಕಿದ ಮಂದಿ ಇತ್ತು ನೋಡ್ರಿ, ಸಮರ್ಥ ರಾಮದಾಸರು ಕಲ್ಲು ತೆಗೆದುಕೊಟ್ರು, ನದಿಯನ್ನು ಕಲ್ಲು ತೆಗೆದುಕೊಟ್ರೆ ಬಂಗಾರ ಅಂತಂದಾಗ ನಾವು ನಾಳೆ ಹೋಗಿಬಿಡ್ನು ಅಂತೇಳಿ ಈ ಮಂದಿ ಇತ್ತಲ್ಲ, ಅವ್ರೇನು ಮಾಡಿದರು, ಹೋಗೋ ಹೊತ್ನಾಗ ಅವ್ರು ಸ್ನಾನ ಮಾಡ್ಬೋದು ಟೈಮ್ ಎಲ್ಲ ಕೇಳ್ಕೊಂಡ್ರು.
ಕೇಳ್ಕೊಂಡು ಎಷ್ಟೊತ್ತಿಗೆಲ್ಲ ಕೇಳಿದ್ರು. ಆ ಟೈಮಿಗೆ ಇವ್ರೇನು ಮಾಡಿದ್ರು, ಅವ್ರು ಯಾಕೆ ನದಿ ಅಂತ ತೆಗೆದು ಅವ್ರು ಸಣ್ಣ ಸಣ್ಣ ಕಲ್ಲು ಕೊಡಬಹುದು ಅಂತೇಳಿ ಇಂತಿಂತ ಕಲ್ಲು ಹೊತ್ಕೊಂಡೇ ಹೋಗಿಬಿಟ್ರು. ಸಮರ್ಥರು ಇದನ್ನು ಮುಟ್ಟಿಬಿಟ್ರೆ ಆತು, ಈ ಅತಿ ಬಂಗಾರ ಏನು ಕೇಳಿ ಅಂತ ಹೇಳಿ ಎಲ್ಲರೂ ಹೊತ್ಕೊಂಡೋಗಿ ಸಾಲು ಹಿಡ್ದ ನಿಂತುಬಿಟ್ರು. ಸಮರ್ಥರು ಬರ್ಲಿಕ್ಕಂತರು ನದಿಯಿಂದ ಸ್ನಾನ ಮಾಡಿ, ಯಾಕೆ ರೋ ಮಾರಾಗೋದ ಏನಿದೆ ಅಂದರು. ಮಹಾರಾಜರ ನಿನ್ನೆ ಅವಾಗ ಹೆಂಗೆ ಕೃಪಾ ಮಾಡಿರಲ್ಲ ಹಂಗೆ ಇವತ್ತು ನಮಗೂ ಕೃಪಾ ಮಾಡಿರಿ. ಏನು ಅಂದರು, ನಿನ್ನೆ ಮತ್ತೆ ಕಲ್ಲು ಹೊತ್ತು ಕೊಟ್ಟರೆ ಅದು ಬಂಗಾರ ಆಗ್ಯದ, ಅದಕ್ಕೆ ನಮ್ಮ ಒಟ್ಟು ಮುಟ್ಟಿಬಿಡಲ್ಲ. ಸಮರ್ಥರಂದರು ಅದು ಸುವರ್ಣ ಸಮಯ ಅಂದ್ರೆ ಅವರು, ಅದೊಂದು ಅಮೃತ ಘಳಿಗೆ ಅದು. ಆ ಘಳಿಗೆ ಒಳಗೆ ಅದು ಹಂಗೆ ಆತದು. ಇವತ್ತು ನಾ ಕೊಟ್ಟರು ನನಗೂ ಆಗುವುದಿಲ್ಲ ಅಂತಂದ್ರು ಅವರು. ಹಂಗೆ ಈ ಮಹಾಶಿವರಾತ್ರಿ ಅನ್ನುವಂಥದ್ದು ಏನದಲ್ಲ, ಇದು ಅಮೃತ ಘಳಿಗೆ ಅದ. ಇದು ಇವತ್ತಿನ ದಿವಸ ನೀವು ಮನಸ್ಸು ಇಟ್ಟರೆ ಅನ್ರಿ, ಮನಸ್ಸು ಇರ್ಲಾರ್ದರೆ ಅನ್ರಿ, ಬಾಯಿಲೆ ಒಮ್ಮೆ ಓಂ ನಮ ಶಿವಾಯ ಅನ್ರಿ, ಶಿವ ಚಿದಂಬರ ಅಂತೇಳಿ ಷಡಕ್ಷರ ಮಂತ್ರವನ್ನು ನೀವು ಒಮ್ಮೆ ಅಂದ್ರೆ ಸಾಕು, ಮಹಾಸ್ವಾಮಿಗಳು ಸಂತೋಷ ಆಗಿಬಿಡ್ತಾರೆ. ಟೊಬ್ಬಾರ ಕುಮಾರಿ ಜೀವನದೊಳಗೆ ನಮಗೆ ಸಮಾಧಾನ ಯಾವಾಗ ಸಿಗುತ್ತೆ ಅಂದ್ರೆ ಸದ್ಗುರುಗಳು ಸಂತೋಷಗೊಂಡಾಗ ಮಾತ್ರ ಸಿಗುತ್ತೆ. ಮಹಾಸ್ವಾಮಿ ಸಂತೋಷಗಳು ಸಂಬಂಧ ಮಹಾಸ್ವಾಮಿ ಭಕ್ತಿ ಮಾಡಬೇಕಾಗ್ಯದ ಹೊರತಾಗಿ ನಾವು ಸಂತೋಷಗೊಳ್ಬೇಕಂತೇಳಿ ಮಾಡೋದಲ್ಲ. ಮಹಾಸ್ವಾಮಿ ನಮ್ಮ ಭಕ್ತಿಗೆ ಸಂತೋಷಗೊಳ್ಬೇಕು. ಅಂಥ ಭಕ್ತಿಯನ್ನ ಮಾಡಬೇಕು. ಅದರಿಂದ ಗುರುನಾಥ ಸಂತೋಷಗೊಂಡ ಅಂದ್ರೆ, ಅವನು ಕೃಪಾ ಆತಂದ್ರೆ ಆ ಕ್ಷಣದೊಳಗೆ ಏನಪ್ಪ ಅಂದ್ರೆ ಜೀವನದ ಸಾರ್ಥಕತೆ ಆಗ್ಲಿಕ್ಕೆ ಸಾಧ್ಯ. ಆದರೆ ನಮ್ಮ ರಾಜಾರಾಮ್ ಮಹಾರಾಜರಂದ್ರು, ಹರಿ ಗುರು ಕೃಪೆ ವಿನ ನಾಹಿ ಆತ್ಮಜ್ಞಾನ, ಗುರು ಕೃಪೆ ವಿನ ನಾಹಿ ಆತ್ಮಜ್ಞಾನ. Krishna
ತೇನೆ ತೋ ಪ್ರಸನ್ನ ದಾಸ ಮನೆ ತೇನೆ ತೋ ಪ್ರಸನ್ನ ದಾಸ ಮನೆ ಸಹಜ ಸಾಧನ ಗುರುಕೃಪೆ ವಿಣ ನಾಯಿ ಆತ್ಮಜ್ಞಾನ ವಾವುಗಾತೋ ಸೀಣ ಸಾಧನಾಂಜ. ಇದನ್ನ ಈ ಅಭಂಗ ಯಾರು ಹೇಳ್ಯಾರ ಅಂದ್ರೆ ಸದ್ಗುರು ದಾಸ ರಾಜಾರಾಮರು ಹೇಳ್ಯಾರ. ಅವ್ರಂತಾರ, ನೀ ಗುರುಕೃಪೆಯನ್ನು ಮಾಡ್ಕೊಂಡಾಗ ಮಾತ್ರ ನಿನಗೆ ಆತ್ಮಜ್ಞಾನ ಅನ್ನುವಂಥದ್ದು ಆಗ್ತದ, ನೀನು ಯಾರು ಅನ್ನುವಂಥ ತಿಳಿತದ. ಈ ಜನನ ಮರಣದ ಚಕ್ರದಿಂದ ಬಿಡುಗಡೆ ಆಗುವಂತಹ ಅಂಥ ಒಂದು ಶುದ್ಧ ಜ್ಞಾನದ ಪ್ರಾಪ್ತಿ ನಿನಗಾಗ್ತದ. ಅದಕ್ಕೆ ನೀ ಏನು ಮಾಡು, ಗುರುವಿನ ಕೃಪೆಯನ್ನು ಪಡ್ಕೋ. ವಾವುಗಾತೋಷಿಯನ ಸಾಧನ ಅಂತ ಅದನ್ನು ಬಿಟ್ಟು ನೀ ಏನು ಬೇಕಾದ ಮಾಡಿದ್ರು ಸಹಿತ ನೀ ಹೈರಾಣ ಆಗ್ತಿ, ಖರೆ ಅದರಿಂದ ನಿನಗೆ ಫಲ ಸಿಗುವುದಿಲ್ಲ ಅಂತ. ಮತ್ತು ಹಿಂಗಾದ ಗುರುಕೃಪಾ ಅಂದ್ರೆ ಹೆಂಗ್ರಿ, ಅದು ಭಾಳ ಬಿರಿಯದ ಅಂತಂದ್ರೆ ಸಹಜ ಸಾಧನ ಗುರುಕೃಪಾ ಜಾಣ ಅಂತ ಭಾಳ ಸರಳದ. आहेतरी परम सुगम परिजना सीजाला दुर्गम ಕಾಜಯಾಂತೆ ಸುಕಲೇ ವರ್ಮ ಸತ್ಸಮ. ಇರುವುದೆಲ್ಲ ಸರಳ, ಆದ್ರೆ ಮಂದಿಗೆ ಬಿರಿ ಹಾಕಿ ಕೂತದ. ಯಾಕಂದ್ರ ಸತ್ಸಮಾಗಮದ ಕೊರತೆ ಆಗ್ಯದ. ಇವತ್ತು ನೋಡ್ರಿ, ಇಂಥ ಪರ್ವ ದಿವಸ ಇಂಥ ಮಹಾನ್ ಕ್ಷೇತ್ರದೊಳಗ ಒಂದು ಏನಪ್ಪ ಅಂದ್ರೆ ಸತ್ಸಂಗ. ಎಲ್ಲರೂ ಏನಪ್ಪ ಅಂದ್ರೆ ಆ ಮಹಾಸ್ವಾಮಿಯ ಭಕ್ತಿಯೊಳಗೆ ಪಾಲ್ಗೊಳ್ಬೇಕಂತೇಳಿ ಈ ಒಂದು ಮಂದಿರದ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮ ಇಟ್ಕೊಂಡಾರ. 6:30 ಅಂದ್ರೆ ಎಷ್ಟಕ್ಕೆ ಬಂದೇವ್ರಿ ನಾವು ಅಂದ್ರ ಮನಿ ಬಿಟ್ಟು ಬರುವುದು ಅಂದ್ರೆ ಹಿಂಗಾಗಿ ಬಿಟ್ಟದ್ರ ಕುತ್ತಿಗೆಗೆ ಬಂದಂಗ ಆಗ್ತದ. ಏನು ಸುಖ ಅದ ಅಲ್ಲಿ? ಹೌದು, ಇಲ್ಲಿ ಎಷ್ಟು ಬಂದು ಕೂಡಲೇ ಕೈ ಮುಗಿತಾರ, ಬರ್ರಿ ಅಂತಾರ, ಎಷ್ಟು ಪ್ರೀತಿ ಮಾಡ್ತಾರ. ಮನೆಯಾಗುವಂತ ನೀರು ಸಹಿತ ನಮಗೆ ಕೊಡೋದಿಲ್ಲ. ಅಂಥದ್ದು ಮನಿ ಬಿಟ್ಟು ಬರ್ಲಿಕ್ಕೆ ಪಲ್ಯ ಆಗ್ಯದಂದ್ರೆ ಏನರೇ ಒಂದು ನಮಗೆ ಒಳಗದ ಅಂತ ಮನಿನ ನಮ್ಮನ್ನು ಹಿಡ್ಕೊಂಡದೋ ನಾವ ಮನಿ ಹಿಡ್ಕೊಂಡೇವ ಯಾರಿಗೂ. ಲಘು ಬಂದ್ರೆ ಲಘು ಕಾರ್ಯಕ್ರಮ ಚಂದ ಆಗ್ತದ. ಬರುವುದೇ ತನ ಮಾಡೋದು ಹಿಂದಾಗಡೆ ಯಾವಾಗ ಮುಗಿಸ್ತಾರೋ ಮರಾಯ ಇವರು. ಮುಗಿಸೋದು ಎಷ್ಟು ಹೊತ್ತಿಗೆ ಅಂತ ಕೇಳ್ತಾರೆ ಹೊರತಾಗಿ ಬರುದು ಲಘು ಬರುದು. ಕೌಪಾರ ಕುಮಾರಿ ಹಂಗ ಗುರುಕೃಪಾ ಎಷ್ಟು ಮುಖ್ಯದಲ್ಲ, ಶಿವ ಚಿದಂಬರ ಮಹಾಸ್ವಾಮಿಯ ಕೃಪಾನು ಅಷ್ಟೇ ಮುಖ್ಯದ. ಆ ಮಹಾಶಿವನ ಮಹಾದೇವನ ಕೃಪಾನು ಅಷ್ಟೇ ಮುಖ್ಯದ. ಈ ಉಳುಕಿದಾರಿನ ಕೃಪಾ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ಬೋದು. ಖರೆ ಇವತ್ತಿನ ಏನು ಈ ಮಹಾದೇವ ಇದ್ದಾರಲ್ಲ, ಶಿವ ಹಿಂಗಿದ್ದಾರಲ್ಲ, ಅವಾಗ ಭೋಲೆನಾಥಿ ಅಂತಾರ. ಅವ ಏನಂತಾರ? ಭೋಲೆನಾಥ್ ಭಾಳ ಬೋಡೆ ಸ್ವಭಾವದ ಅಂತ, ಭಾಳ ಬೋಡೆ ಸ್ವಭಾವದ. ಅವ ಹಿಂಗ ಬೇಕು ಹಂಗ ಬೇಕು ಅಂತಿಲ್ಲ. ನೀವು ಹೆಂಗರೆ ಅಂದ್ರು ಮಾರಾಯ, ನೀವು ಹೆಂಗರೆ ಅಂದ್ರೆ ನನಗೆ ಸಂತೋಷದ ಇಷ್ಟು ಬೋಡೆ ಸ್ವಭಾವ. ಈಗ ಒಬ್ಬೊಬ್ಬರು ಬೋಡೆ ಸ್ವಭಾವದ ಗಂಡಸರು ಇರ್ತಾರೆ ನೋಡ್ರಿ. ಹೆಂಡತಿ ತಿವಿದ್ರು ಸಹಿತ ಏನು ಅನಿಸೋದಿಲ್ಲ, ಬೈದ್ರು ಏನು ಅನಿಸೋದಿಲ್ಲ, ಊಟಕ್ಕೆ ಹಾಕಿದ್ರು ಅನಿಸೋದಿಲ್ಲ, ಬಿಟ್ಟರು ಅನಿಸೋದಿಲ್ಲ. ಇಲ್ಲ ನಡೀತದೆ. ಶಿವ 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 ಸಾಪತಿ ನಂಬರ ಹರ ಹರ ಹರ
ಮನಸ್ಸು ಹಿಂಗಾಗಿರ್ತದಲ್ಲ, ನೀ ಏನು ಸಿಟ್ಲಿ ಅಂದ್ರೂ ಸಹಿತ ನನಗೆ ಚಿಂತಿಲ್ಲ, ಒಟ್ಟು ಶಿವ ಆನಂದ, ಶಿವ ಆನಂದ. ನೋಡ್ರಿ, ಈ ಒಂದು ಮಹಾಶಿವರಾತ್ರಿಯ ಒಳಗೆ ಒಂದು ವಿಶೇಷ ಕಥೆ ಅದ. ಈ ಒಂದು ಮಹಾಶಿವರಾತ್ರಿಯ ಮಹತ್ವವನ್ನು ತಿಳಿಸುವಂತಹ ಆ ಭೋಲೆನಾಥನ ಸ್ವಭಾವದ ಬಗ್ಗೆ ಎಷ್ಟು ಸಲ ಕೃಪಾ ಮಾಡ್ತಾನೆ ಅನ್ನುವಂಥ ಒಂದು ಕಥೆ ಅದ. ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಂತಲ್ಲ. ನನಗನ್ಸಿದ ಮಟ್ಟಿಗೆ ಗದ್ಲ ಬೇಸೇ ಆಗ್ಲಿಕ್ಕತ್ತದ, ನಾಷ್ಟು ಗದ್ಲ ಮಾಡ್ಲಿಕ್ಕತ್ತನ, ನನಗಿಂತ ಹೆಚ್ಚು ನೀವು ಗದ್ಲ ಮಾಡ್ಲಿಕ್ಕೆ. ಆ ಶಿವ ಅನ್ನುವಂಥ ಒಂದು ದೂರ ಉಳ್ಕೊಡ್ತಾರೆ, ಮರ ಈ ಗದ್ದಲಾಗ ನಾವೆಲ್ಲಿ ಅಂತಾನ. ಆದರೂ ಸಹಿತ ಇವತ್ತಿನ ಒಂದು ವಿಶೇಷತೆಯ ಬಗ್ಗೆ ನಾನು ಈ ಪುರಾಣದೊಳಗೆ ಬರುವಂಥ ಒಂದು ಕಥೆಯನ್ನು ಹೇಳ್ತೀನಿ. ಒಬ್ಬ ಬ್ಯಾಡ್ರಾವ ಬ್ಯಾಟಿ ಆಗ್ಲಿಕ್ಕೆ ಹೋಗ್ತಾನೆ ಇವತ್ತಿನ ದಿವಸ. ಅವಾಗೇನು ಇವತ್ತು ಶಿವರಾತ್ರಿಗೆ ಅಂತ ಏನೂ ಗೊತ್ತಿಲ್ಲ, ಬ್ಯಾಟಿ ಆಡ್ಲಿಕ್ಕೆ ಹೋಗ್ತಾನೆ. ಮನ್ಯಾಗ 3 ಮಂದಿ ಮಕ್ಕಳು ಹೆಂಡತಿ ಎಲ್ಲ ಇರ್ತಾರೆ. ಅವು ಬ್ಯಾಟಿ ಆಡ್ಕೊಂಡು ಬಂದ್ರೆ ಮಾತ್ರ ಅವ್ರ ಮನ್ಯಾಗ ಊಟ ಇರ್ತದೆ, ಈ ಪರಿಸ್ಥಿತಿ ಇರ್ತದೆ. ಇವತ್ತು ಏನಾಗಿಬಿಡ್ತದೆ ಅಂದ್ರೆ ಒಟ್ಟು ಅವು ಯಾವ ಬ್ಯಾಟಿನೂ ಸಿಗುವುದಿಲ್ಲ, ಯಾವ ಪ್ರಾಣಿಗಳು ಹೊಡಿಲಿಕ್ಕೆ ಸಿಗುವುದಿಲ್ಲ. ನೋಡ್ತಾನೆ, ಹುಡುಕ್ಯಾಡ್ತಾನೆ, ಎಲ್ಲಿ ಸಿಗುದಿಲ್ಲ. ಎಷ್ಟು ಆಗ್ತದೆ, ಸಂಜೆ ಆಗಿಬಿಡ್ತದೆ, ಕತ್ಲೆ ಆಗಿಬಿಡ್ತದೆ. ಕತ್ಲೆ ಆದ ಕೂಡಲೇ ಅವು ಏನು ಮಾಡ್ತಾನೆ, ಇನ್ನು ಕತ್ಲೆ ಆಯ್ತು ಇನ್ನಂತರೂ ಹೋಗೋದು, ನಡು ಕಾಡು ಪ್ರಾಣಿಗಳು ಅವು ಇವು ನನಗೆ ಏನರ ಮಾಡ್ಯಾವಂತೆ ಒಂದು ಗಿಡ ಏರಿ ಕೂಡ್ತಾನೆ. ಲಕ್ಷ ಕೊಟ್ಟು ಕೇಳ್ರೆ ಗಿಡ ಏರಿ ಕೂಡ್ತಾನೆ. ಕೂತ ಅವನ ಹೆಂಡತಿ ಹೆಸರು ಶಿವನಿ. ಏನು ಶಿವನಿ ಅಂತ ಇರ್ತಾವ ಹೆಸರು. ಈಗ ಚಿಂಟೆ ಪಿಂಟೆ ಲಿಂಟೆ ಅಂತಿರೋದಿಲ್ಲ, ಹಿಂಗೆ ಅದು ಶಿವನಿ ಅಂತ ಹೆಸರಿತ್ತು. ಅವ ಏನು ಮಾಡಿದ ಅಂದ್ರೆ ಬ್ಯಾಸರ ಆಗ್ಲಿಕ್ಕತ್ತು, ಯಾವ ಬ್ಯಾಟಿನೂ ಕಾಣಿಸ್ಲಿಲ್ಲ. ಆ ಗಿಡದಂತ ತಪ್ಪಲ ತೆಗೆದು ಒಗಿಲಿಕ್ಕತ್ತ. ಅದ್ರ ಬ್ಯಾಸರ ಆದ ಕೂಡಲೇ ಮಾಡ್ತಾರಲ್ಲ ಕೆಲವೊಬ್ರು ಏನರೇ. ಆವಾಗ ಒಗಿಲಿಕ್ಕೆ ಹತ್ಕೂಡಲೇ ಅದು ಯಾವ್ದು ಗಿಡ ಇತ್ತದ, ಅದು ಬಿಲ್ಲುಪತ್ರಿ ಗಿಡ ಇತ್ತದ. ಅವು ಕೂತ ಗಿಡ ಯಾವುದಿತ್ತು, ಬಿಲ್ಲುಪತ್ರಿ ಗಿಡ ಇತ್ತು. ಅವು ತೆಗೆದು 3 ಎಲೆ ಏನು ಒಗಿತಿದ್ದು ನಾವು ಬ್ಯಾಸರಕ್ಕೆ. ಆ ತಳಗ ಒಂದು ಈಶ್ವರ ಲಿಂಗನೂ ಇತ್ತು. ಅದು ನಾವು ಈಶ್ವರ ಲಿಂಗದ ಗೊತ್ತಿಲ್ಲ ಅವಾಗ. ಸುಬ್ಬ ಶಿವನಿಗೆ ಏನು ಹೇಳಿ ಬ್ಯಾಟ್ ಸಿಗಲಿಲ್ಲ, ಶಿವನಿಗೆ ಏನು ಹೇಳಿ ಅಂತೇಳಿ ಹರ್ಯಾವ ಹೋಗ್ಯಾವ. ಹೀಗೆ ಬೆಳತನಕ ಒಪ್ಪತ್ತ ಕೂತ ಶಿವನಿಗೆ ಏನು ಹೇಳಿ ಈ ಬೋಳೆ ಸಭಾ ಶಿವ ಅವು ಹೆಂಡತಿ ಹೆಸರು ಅಂತಾನ ತೋಡ್ಲಿಲ್ಲ. ಶಿವ ಅಂತ ನೋಡು ಮೊದಲಂತರೂ ಅಕ್ಷರ ಬಂದಿಲ್ಲ, ಮುಂದೆ ನೀ ಬಿಡುವಲ್ಲಕ್ಕ ಅಂತ ಹೇಳಿ ಅವಾಗ ಏನಾಗ್ಬಿಡ್ತಂದ್ರೆ ರಾತ್ರಿ ನಸಿಕಾಗ್ಲಿಕ್ಕೆ ಬಂತು. ಬರುವತ್ತಾಗ ಏನು ಬ್ಯಾಟಿನೇ ಸಿಗಲಿಲ್ಲ, ಏನು ಹೇಳಿ ಶಿವನಿಗೆ ಅನ್ಕೋತ ಕೂಡಿದ್ರಾಗೆ ಒಂದು ಚಿಗುರಿ ಬಂತೆ. ಒಂದು ಹೆಣ್ಣು ಚಿಗುರಿ ಬಂದಿತ್ತು, ಅದು ಗರ್ಭವತಿ ಇತ್ತು. ಇದು ಪುರಾಣದಾಗಿನ ಕಥೆ, ಇದೇನು ಕಟ್ಟು ಕಥೆ ಅಲ್ಲ. ಪುರಾಣದಾಗಿಂದ ಶಿವರಾತ್ರಿ ಮಹಿಮೆಯ ಒಂದು ಕಥೆ ಇದೊಂದು ಕಥೆ ಹೇಳಿ ಮುಂದೆ ಆ ಗುರು ಕೃಪೆ ವಿಣನಾಹಿ ಆತ್ಮಧ್ಯಾನ ಅಭಂಗದ ಒಂದು ವಿವರಣೆ ನಾವು ಮಾಡೋಣಂತ ಅಂದ ಕೂಡಲೇ ಅದು ಗರ್ಭಿಣಿ ಇತ್ತು. ಚಿಗುರಿ ಬಂತು ಅಂತೇಳಿ ಬಾಣ ಬಿಲ್ಲು ತೆಗೆದು ಹಿಂಗೆ ತಯಾರು ಮಾಡಿ ಹೊಡಿಬೇಕಂದ. ಆ ಚಿಗುರಿ ಅಂತೂ ನಿಂದ್ರಪ್ಪ ಮಾರಾಯ ಅಂತದು ಮಾತಾಡ್ಲಿಕ್ಕೆ ಶುರು ಮಾಡಿಬಿಡ್ತದು. ಹೊಡಿಬೇಡ, ನಾನು ಗರ್ಭವತಿ ಇದ್ದನಂತ. ನಾನು ಗರ್ಭವತಿ ಇದ್ದೀನಿ, ನನ್ನ ಹೊಟ್ಟೆಯಾಗ ಒಂದು ಕೂಸದ. ಈಗ ನೀನು ನಾನು ಹೊಡೆದೆ ಅಂದ್ರೆ 2 ಜೀವ ಕೊಂದಂಗೆ ಆಗ್ತದೆ ನಿನಗೆ. ಈಗ ನಾನು ಹೊಡೆದೆ ಅಂದ್ರೆ ನನ್ನ ಹೊಟ್ಟೆ ಅಂದು ಒಂದು ಜೀವ ಕೊಂದಂಗೆ ಆಗ್ತದೆ. ಅದಕ್ಕೆ ನನಗೊಂದು ಸ್ವಲ್ಪ ಸಮಯ ಕೊಡು, ನಾ ಮನೆಗೆ ಹೋಗಿ ಅಲ್ಲಿ ನನ್ನ ಪ್ರಸವ ಇದು ಮಾಡ್ಕೊಂಡು ಆ ಕೂಸಿನ ನಾನು ಒಂದು ಹಡ್ದ ಅಂದ್ರೇನು ಇದು ಮಾಡಿ ನಾನು ಹೊಳ್ಳಿ ಬರ್ತೀನಿ, ಆವಾಗ ನಾನು ತಿನ್ನಾಕಂತ. ಅವಂದ ನನ್ನೇನು ಮೂರ್ಖಂತ ತಿಳ್ಕೊಂಡು ಏನಂತಂದು ನಿನ್ನೆ ಹಿಡ್ದ ಶಿವಲ್ಲು ಆಗ್ಯಾವ ಬೆಳತನಕ ಸಿಕ್ಕದಂದಾಗ ನಾ ಬಿಡ್ತಾನ ಅಂತಂತು. ನೀ ಬಿಟ್ಟು ನೋಡಂತಂದು ಚಿಗುರಿ. ಯಾಕಂದ್ರೆ ನೀ ಅಕಸ್ಮಾತ್ ನಾನು ಹೊಳ್ಳಿ ಬರಲಿಲ್ಲ ಅಂದ್ರೆ ನನ್ನ ಮೇಲೆ ವಿಶ್ವಾಸ ಇಡು. ಬರಲಿಲ್ಲ ಅಂದ್ರೆ ಎಂಥೆಂಥ ಘೋರ ಪಾಪಗಳ ಒಂದು ಏನವಲ್ಲ ಆ ಪಾಪಗಳೆಲ್ಲ ನನಗೆ ಬಂದು ಮುಟ್ಲಿ ಅಂತ. ಏನು ಘೋರ ಪಾಪ ಮಾಡಿದಂಥ ಘೋರ ಪಾಪದ ಲಿಸ್ಟ್ನಾಗ ಪಾಪಗಳ ಲಿಸ್ಟ್ ಬೇರೆ ಅವು.
ಆ ಪಾಪಗಳೊಳಗೆ ಆ ಎಲ್ಲ ಪಾಪಗಳ ಒಂದು ಇದು ನನ್ನ ಮೇಲೆ ಬರಲಿ ಅಂತಂದ ಕೂಡಲೇ ಇವನು ಅಂದ ಖರೆ ಹೇಳ್ತಿರ್ಬೇಕಂತೇಳಿ ಹಂಗಾರೆ ಹೋಗಂತ ಕೈಯಲ್ಲಿ ಬ್ಯಾಟಿ ಅಂತ ಬಿಟ್ಟಲ್ಲ. ಮತ್ತೆ ಮುಂದೆ ಶಿವನಿಗೇನು ಹೇಳಿ ಕೈಯಲ್ಲಿ ಬ್ಯಾಟಿ ಬಿಟ್ಟನೆ ಅಂತ ಗೊತ್ತ ಮತ್ತೆ ಹೋಗಿಲಿಕ್ಕತ್ತವ. ಮತ್ತೊಂದು ಚಿಗರಿ ಬಂತು. ಚಿಗರಿ ಬಂದ ಕೂಡಲೇ ಅದನ್ನು ಹೊಡಿಲಿಕ್ಕೆ ಹೋದ್ಕೊಳ್ಳ ಹೊಡಿಬೇಡ ಅಂತದ್ದು. ನನ್ನ ಗಂಡ ನನ್ನ ಹಾದಿನ ಹೊಡ್ಲಿಕ್ಕತ್ತಾನ, ನಾ ಬಂದು ಹಾದಿ ತಪ್ಪಿಸ್ಕೊಂಡು ತಡ ಆಗ್ಯದ. ನನ್ನ ಗಂಡ ನಾನಂದ್ರೆ ಪ್ರಾಣ ಅವಾಗ, ನನ್ನ ಗಂಡನ ಹೋಗಿ ಅವಾಗ ಭೇಟಿಯಾಗಿ ನಾವು ಹಾದಿ ಬರ್ತೀನಿ ಹೊಡಿಯ. ಅದು ಹಿಂಗೆಲ್ಲ ಹೇಳ್ತೀವಿ. ನಾ ಬರಲಿಲ್ಲ ಅಂದ್ರೆ ಬರುವಂಥ ಪಾಪಗಳೆಲ್ಲ ನನಗೆ ಬರಲಿ ಅಂತ ಹೇಳ್ತು. ಅದಕ್ಕೂ ನೋಡ್ರಿ ಯಾಕೆ ಹಂಗಾತು ಅಂತಂದ್ರೆ ಶಿವನಿಗೇನು ಹೇಳಿ ಅಂತ ಬಿಲ್ಲುಪತ್ರಿ ಒಯ್ತಿದ್ರ ಅಷ್ಟರಾಗಿ ಅವನ ಮನಸ್ಸು ಮೃದುವಾಗ್ಕೊತ ಹೊಂಟಿತ್ತು. ದಯಾಭಾವ ಅದವ ನಂತರ ಬರ್ಲಿಕ್ಕತ್ತಿತ್ತು. ಅವಂದ ಹಂಗಾರೆ ಹೋಗಿ ನೀನು ಅಂತ. ಮುಂದೆ ಮತ್ತೊಂದು ಸ್ವಲ್ಪ ಮತ್ತೊಂದು ಚಿಗುರಿ ಬಂತು. ಅದ್ರ ಜೋಡಿ 2 ಮರಿಗಳಿದ್ವು. 3 ಒಮ್ಮೆ ಸಿಕ್ಕುವಂತ ಒಲೆ ಹುರುಪಲೆ ಹೊಡಿಬೇಕಂದ್ರೆ ಅದು ಅಂತೂ ಹೊಡಿಬೇಡ, ನನ್ನ ಮಕ್ಕಳನ್ನ ಒಯ್ದ ನನ್ನ ಗಂಡನ ಅಂತೇಳಿ ಬಿಟ್ಟು ಬರ್ತೀನಿ, ಬಿಟ್ಟು ಬಂಗಾರ ಹೊಡಿ ಅಂತೇಳಿ ಅದು ಹಿಂಗೆ ಬೇಡ್ಕೊಂಡು ಕೂಡಲೇ ಅಂದ್ರೆ ನೋಡ್ರಿ ದಯಾಭಾವ ನಮ್ಮಲ್ಲಿ ಬಂತು ಅಂತಂದ್ರೆ ಎಂಥೆಂಥ ತಪ್ಪುಗಳನ್ನು ಕ್ಷಮ ಮಾಡ್ಬೇಕಂತ ಅನ್ನಿಸ್ತು. ಅದಕ್ಕೆ ತುಕಾರಾಮ್ ಮಹಾರಾಜರಂತಾರ, ಭೂತದ ಯಾತೇವ ಮಗ ಕಾಯೇವು, ಭೂತದ ಯಾತೇವ ಮಗ ಕಾಯೇವು, ಪ್ರಥಮ ಸಾಧನ ಏಕಿಯತೆ, ಪ್ರಥಮ ಸಾಧನ ಏಕಿಯತೆ, ಭೂತದ ಯಾತೇವ ಮಗ ಕಾಯೇವು, ಮಗ ಕಾಯ ಓಣ ಪ್ರಥಮ ಸಾಧನ ಹೇತಿಯತೆ. ತುಕೋಬರಾಯರಂತಾರ ಭೂತ ದಯಾ ಬದಲು ನೀವು ಅಳವಡಿಸುವರಂತಾರ. ಪ್ರಾಣಿ ಮಾತ್ರದಲ್ಲಿ ನಿಮಗೆ ದಯಾ ಬರಲಿ. ನಮಗೆ ದಯಾ ಯಾರ ಮೇಲೆ ಬರ್ತದೆ? ನಮ್ಮ ಮಕ್ಕಳ ಮೇಲೆ, ಹೆಂಡ್ರ ಮೇಲೆ, ನಮ್ಮ ಸಂಬಂಧಿಕರ ಮೇಲೆ ಬರ್ತದೆ. ಇಷ್ಟು ಬರೋದು ಏನು ದೊಡ್ಡಗಾದಂತ. ಬರಲಿಲ್ಲ ಅಂದ್ರೆ ನಿಮಗೆ ಊಟ ಸಿಗುವುದಿಲ್ಲ. ಹೀಗಾಗಿ ನೀವು ಬರಬೇಕಾಗ್ತದೆ. ಎಲ್ಲರ ಮೇಲೂ ದಯಾ ಬರಬೇಕು. ಎಲ್ಲರ ಮೇಲೂ ನಮಗೆ ದಯಾ ಬರೋದಿಲ್ಲ. ಒಬ್ಬ ಬೇಡ್ಕೊ ಬಂದಂತ ತಿಳ್ಕೊರಿ ನೀವು. ಏನು ರೈತರ ಹಾಕ್ರಿ ಅಂದ್ಕೊಂಡು ಸುಮ್ಮ ಹಾಕೋದಿಲ್ಲ ಯಾರು. ಮನ್ಯಾಗ ಫ್ರಿಜ್ ಇರ್ತದ, ನಿನ್ನೆ ತಂಗಳ ಇಟ್ಟಿರ್ತಾರ ಅಲ್ಲಿ. ಯಾಕಂದ್ರೆ ಫ್ರಿಜ್ನಾಗ ನಿನ್ನೆ ಉಳ್ದದ್ದು ಇಟ್ಟಿರ್ತಾರ, ಇವತ್ತು ತಂಗಳಾಗಿರ್ತದ. ಅದನ್ನ ಇವತ್ತು ಅವ್ರು ತಂಗಳ ತಿನ್ಲಿಕ್ಕೆ ಇಟ್ಟಿರ್ತಾರ. ಅದನ್ನು ಕೊಡೋದಿಲ್ಲ. ಅದೆಲ್ಲ ಬಿಟ್ಟು ಕಡಿದ್ರೆ 4 ತುಣುಕಾಗಂಗಿದ್ದೀರ. ಭಿಕ್ಷಾ ಬೇಡ್ತಿ ಗೊತ್ತಾಗೋದಿಲ್ಲ ಅಂತೇಳಿ ಮತ್ತೆ ಅವ್ನು ಬೈಯುದು. ಅಂದ್ರೆ ನಮಗೆ ದಯಾ ಅನ್ನೋದಿಲ್ಲ. ಇಲ್ಲ ಒಬ್ಬ ಭಿಕ್ಷಕ ಹೋದಂತ 4 ದಿವಸ ಉಪವಾಸ ಇದ್ದಂತ. ಹೋಗಿ ಉಪವಾಸ ಇದ್ರ ಹೋಗಿ ಭಿಕ್ಷಾ ಕೇಳಿದ ಒಂದು ಮನ್ಯಾಗ. ಅದು ಡಾಕ್ಟ್ರ್ ಮನೆ ಇತ್ತಂತ. ಡಾಕ್ಟ್ರ್ ಮನೆ ಏನ್ರ ಭಿಕ್ಷಾ ಹಾಕ್ರಿ, 4 ದಿವಸದಿಂದ ಉಪವಾಸ ಇದ್ದೀನಿ. ಡಾಕ್ಟ್ರ್ ನೋಡಿದಂತ ಹಿಂಗ 4 ದಿವಸದಿಂದ ಉಪವಾಸ ಇದ್ದು ಲಕ್ಷಣ ಇಲ್ಲೋ ನಿನಗಂದು. ಡಾಕ್ಟ್ರವ 4 ದಿವಸದಿಂದ ಉಪವಾಸ ಇದೆಯಾ ಅನ್ನುವಂಥ ಯಾವ ಲಕ್ಷಣನ ಕಾಣಿಸೋದು. ತುಂಬ ಅಂಗಿ ಮ್ಯಾಲೆ ಎತ್ತು ಅಂತ ಇನ್ನ ಏನು ಎಲು ಎಲ್ಲ ಏನು ಕಾಣಿಸವಲ್ಲ. ಅದು ಸುಳ್ಳು ಹೇಳ್ತಿರೋದು. ಇಲ್ರಿ, ಖರೇನ 4 ದಿವಸದ ಉಪವಾಸ. ಹಂಗಾರೆ ಏನು ಮಾಡಬೇಡ, ಹೋಗಿ ಬ್ಲಡ್ ಟೆಸ್ಟ, ಯೂರಿನ್ ಟೆಸ್ಟ, ಆಮೇಲೆ ಎಕ್ಸ್ರೇ ಹೊಟ್ಟಿದು ಇಷ್ಟು ಮಾಡ್ಕೊಂಡು ಬಾ. ಅದ್ರಾಗ ನೀನು 4 ದಿವಸದ ಉಪವಾಸ ಇದ್ದಿ ಅಂದ್ರೆ ನಿನಗೆ ಹಾಕು.
ಒಬ್ಬಾರ ಕುಮಾರಿ ಅವನ್ನ ಇವನಕ್ಕೆ ಇವೇನು ಹಾಕೋದಿಲ್ಲ ಅಂತೇಳಿ ಮುಂದಿನ ಮನೆಗೆ ಹೋದ. ಅದು ವಕೀಲರ ಮನೆ ಇತ್ತಂತ. ವಕೀಲರ ಮನೆ ಮುಂದೆ 4 ದಿವಸದಿಂದ ಉಪವಾಸ ಇತ್ತನ್ರಿ. ಏನ್ರಿ ಹಾಕೊಂಡ್ಕೊಂಡೆ ಅವಂದ 4 ದಿವಸದ ಉಪವಾಸ ಇದ್ದಿ ಅನ್ನಲಿಕ್ಕೆ ಏನು ಸಾಕ್ಷಿ ಅದ? ನೀ 4 ದಿವಸದ ಉಪವಾಸ ಇದ್ದಿ ಅನ್ನಲಿಕ್ಕೆ ಏನು ಸಾಕ್ಷಿ ಅದಪ್ಪ? ಸಾಕ್ಷಿ ಏನು ಹೇಳುದ್ರಿ ಅಂತಾವಂತಾನ. ಸಾಕ್ಷಿ ಇರ್ಲಾರ್ದ ನಾ ಏನು ಮಾತಾಡುವುದನ್ನ ವಕೀಲ ನೀ ಹಿಂಗೆ ಮಾಡು. ಒಬ್ಬ ವಕೀಲ್ ಇಡು, ಕೋರ್ಟಿಗೆ ದಾವ ಹಾಕು. ಕೋರ್ಟ್ನ್ಯಾಗ ಅದು ಬಡ್ದಾಡಿ ಅಕಸ್ಮಾತ್ 4 ದಿವಸದಿಂದ ನೀವು ಉಪವಾಸ ಇದ್ದಿ ಅಂದ್ರೆ ನಿನಗೆ ಹಾಕಲ್ಲ. ನೋಡ್ರಿ, ಕೋರ್ಟಿಗೆ ಒಬ್ಬನು ವಕೀಲ್ ಇಡೋದು ಇಷ್ಟೆಲ್ಲ ಮಾಡೋದಿದ್ರು ಈಗ ಯಾಕೆ ಉಪವಾಸ ಇತ್ತಿದ್ದ? ಹೋಗಿ ಹೋಟೆಲ್ನಾಗ ಊಟ ಮಾಡಿ ಬರ್ತಿದ್ದ. ಹೌದಾ? ಅದಕ್ಕೆ ಭೂತದಯ ಅನ್ನುವಂಥ ಎಷ್ಟು ಮುಖ್ಯ ಅದಲ್ಲ. ಭೂತದಯ ತೇವ ಮಗ ಕಾಯುಗುಣ ಪ್ರಥಮ ಸಾಧನ. ಇವತ್ತು ಶಿವರಾತ್ರಿ ದಿವಸ ಬಿಲ್ವಪತ್ರೆಯನ್ನು ಶಿವನಿಗೆ ಏರ್ಸಿದ್ದಕ್ಕೆ ಶಿವನಿಗೆ ಏನು ಹೇಳಿ ಅಂತೇಳಿ ಶಿವ ಶಿವ ಅಂತೇಳಿ ಬಾಯಿಲೆ ಬಂದದ್ದಕ್ಕೆ ಇವನು ಅಂತಕೊಂಡು ಕರಕ್ಲಿಕ್ಕೆ ಶುರು ಆಯ್ತು. ಅದು ಚಿಗುರಿ ಬಿಟ್ಟುಬಿಟ್ಟ. ಇಷ್ಟೆಲ್ಲ ಆದ ಕೂಡಲೇ ಒಂದು ಗಂಡು ಚಿಗುರಿ ಬಂತಪ್ಪ. ಅದು ನನ್ನ ಹೊಡಬೇಕಂದ್ರೆ ಅವಂದ ನನ್ನ 3 ಮಂದಿ ಹೆಂಡ್ರು ಬಂದು ಹೋಗ್ಯಾರ ನಿನ್ನಂತಲ್ಲಿ. ಅವ್ರನ್ನ ಹೊಡಿಲಾರ್ದ ಬಿಟ್ಟು ಅಂದ್ರೆ ನನ್ನೂ ಬಿಡು, ನಾ ಹೋಗಿ ಅವ್ರಿಗೆ ಭೇಟಿಯಾಗಿ ನನ್ನ ಹೆಂಡ್ರು ಮಕ್ಕಳು ಕರ್ಕೊಂಡೇ ಬರ್ತೀನಿ, ಎಲ್ಲರೂ ಹೊಡ್ಯಾಕಂತ ಒಂದು ಕೂಡಲೇ ಇವಾಗ ಕರೆ ಅನಿಸ್ಲಿಕ್ಕತ್ತೆ ಎಲ್ಲನೂ. ಈಗ ನಮ್ಮಂತರ ಸ್ವಭಾವ ಭಾಳ ಬೋಳೆ ಸ್ವಭಾವ ಅಂತಂದ್ರೆ ಸುಳ್ಳು ಹೇಳೋರು ಸಹಿತ ನಮಗೆ ಕರೆನೇ ಅನಿಸ್ಬಿಡ್ತದೆ. ಹೀಗಾಗಿ ಚಲೋ ಮಂದಿ ಮೋಸ ಹೋಗಿ ಕೆಟ್ಟ ಮುಚ್ಚಿ ಮಾಡ್ಕೊಂಡು ಕೂಡೋದಾಗ್ತದೆ. ಖರೆ ಹೇಳ್ತಾನವ, ಅಂಥ ಮನುಷ್ಯ ಅಲ್ಲದು. ಅವ ಅಂಥ ಮನುಷ್ಯನೇ ಇರ್ತಾನೆ. ಇವಾಗ ಹಂಗೆ ಅನಿಸ್ಲಿಕ್ಕೆ ಶುರುವಾಗಿರ್ತದೆ. ಏನು ಮಾಡೋದು ಅಂದ ಕೂಡಲೇ ಆತು ಹೋಗಂತಂದ. ಮುಂದೊಂದು ತಾಸಿಗೆ ಎಲ್ಲ ಕೂಡೆ ಬಂದರು. ಎಲ್ಲ ಕೂಡೆ ಬಂದು ನೋಡಿದವ ಒಂದು ಪ್ರಾಣಿ ಅಂತೇಳಿ ಇಷ್ಟು ಒಂದು ಸತ್ಯದ ಕೊಟ್ಟು ವಚನ ತಪ್ಪಿಸಬಾರ್ದು ಅಂತದ ಅಂತ ನಾ ಮನುಷ್ಯ ಆಗಿ ಇವತ್ತನ್ನು ಹೊಡಿಬೇಕಂತನಲ್ಲ ಅಂತೇಳಿ ಅವೇನಂದ, ನನ್ನ ಕಡೆ ನಿಮ್ಮನ್ನು ಹೊಡಿಬೇಕಂತ ಅಂದದ್ದೇ ನನ್ನ ತಪ್ಪಾಗ್ಯದ, ನೀವೆಲ್ಲರೂ ಹೋಗ್ಬಿಟ್ರು. ಒಬ್ಬಾರ ಕುಮಾರಿ ಇದನ್ನೆಲ್ಲ ಮ್ಯಾಲೆ ಶಿವ ಕೂತ್ ನೋಡ್ಲಿಕ್ಕತ್ತಿದ್ದವ. ಇಂಥ ಒಂದು ಭೋಳೆ ಭಕ್ತ ಇಂಥ ಒಂದು ತ್ಯಾಗ ಮಾಡಿದ ಅಂತೇಳಿ ಆ ಕ್ಷಣದಲ್ಲಿ ಶಿವ ಪ್ರತ್ಯಕ್ಷ ಆಗಿತ್ತು ನೋಡ್ರಿ. ಶಿವ ಪ್ರತ್ಯಕ್ಷ ಆದ. ಭಕ್ತ ನಿನ್ನ ಭಕ್ತಿಗೆ ಮೆಚ್ಚಿಬಿಡ್ತೀನಿ, ಏನು ಬೇಡ್ತಿ ಬೇಡ, ಏನು ಬೇಡಲ್ಲ ನಾವು ಬೇಡು ಸಹಿತ ಅಲ್ಲೇ ಆಗಿಬಿಟ್ಟದ ನನಗೆ. ಶಿವ 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 ಇವತ್ತಿನ ಶಿವರಾತ್ರಿಯ ಜಾಗರಣೆ ದಿವಸ ಇಷ್ಟು ಮಹತ್ವ ದಿವಸದಲ್ಲ ಅಂತ ಕಟುಕ ಬ್ಯಾಡ ಸಹಿತ ಹೆಂಗಾಗಿಬಿಟ್ಟು ಅಂದ್ರೆ ದೊಡ್ಡ ಭಕ್ತಿವಾನಾಗಿ ಶಿವ ಪ್ರತ್ಯಕ್ಷ ಆಗಿಬಿಟ್ಟು. ಶಿವ ಪ್ರತ್ಯಕ್ಷ ಆಗಿಬಿಟ್ಟು ಅಂದಾಗ ನಮ್ಮಂಥವ್ರು ಅವನಂತ ಸುಮಾರಂತರೂ ನಾವಲ್ಲ. ನಾವೆಲ್ಲ ಕಾಯಂ ಗುಡಿಗೂ ಬರ್ಲಿಕ್ಕತ್ತೇವೆ, ಭಜನೆ ಮಾಡ್ತೇವೆ, ಎಲ್ಲನೂ ಮಾಡ್ತೇವೆ. ಅಂತ ಸ್ವಲ್ಪ ನೀವು ಭಕ್ತಿಯಿಂದ ಆ ಶಿವನ ನಾಮಸ್ಮರಣೆ ಮಾಡಿದರೆ ಅವು ಶಿವನಿ ಅಂತಂದ, ನಾವು ಶಿವನೇ ಅಲ್ಲ. ಶಿವ 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 ಸಾಂಬತಿ ನಂಬರ ಸಾಂಬತಿ ನಂಬರ ಶಿವ 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 ಸಾಂಬತಿ ನಂಬರ ಸಾಂಬತಿ ನಂಬರ ವೆಂಕಟರಮಣಗಿರಿಗೆ ಮಂದಿ ದಿಂಡಿ ಹೊಂಟಿತ್ತಂತ. ವೆಂಕಟರಮಣಗಿರಿ ಹೊಂಟಾಗ ಎಲ್ಲರೂ ಮತ್ತು ನಡ್ಪತ್ತು ಹೋಗಿದ್ರು. ವೆಂಕಟರಮಣ ಗೋವಿಂದ ಗೋವಿಂದ
ಎಲ್ಲರೂ ಅಗ್ನಿ ಶಿಸ್ತು ಹುರುಪ್ಲಿ ಅಂತಿದ್ರು. ಒಂದು ಮುದುಕಿ ಏನು ಮಾಡ್ತಿತ್ತಂತ ಅವ್ರು ಅಂದಂಗ ಅಂತ ಇವ್ರು ಉಳ್ಕಿದಾರಂದ್ರು ಏನ ಮುದುಕಿ ಅಂದ್ರೆ ದಿಂಡಿ ಬಂದು ಇನ್ನೂ ಒಂದು ಸ್ವಲ್ಪ ವೆಂಕಟರಮಣ ಗೋವಿಂದ ಬಾಯಿ ಕೂಡ್ಸಂದ್ರೆ ಹಂಗ್ಯಾಂಗ ಅಲ್ಲಾಕ್ ಬರ್ತೈತೆ. ಯಾಕ ಏನಾಗ್ತದೆ ಬಾಯಿ ಕತ್ತರಿಸ್ಬಿಡ್ತಾನಂತ. ಇಲ್ಲ, ನನಗೆ ಅಲ್ಲಾಕ್ ಬರೋದಿಲ್ಲ, ಅದು ನನ್ನ ಗಂಡನ ಹೆಸರು ಅದು. ಹಂಗ ನೀವು ಗುತ್ತಿಗೆ ಹಿಡಿದಿರಿ, ಗುತ್ತಿಗೆ ಹಿಡಿದಿರಿ ನೀವು ಅಲ್ರಿ, ನಮಗೇನು ಸಂಬಂಧ ಇಲ್ಲ ಅಂತ ನೀವು ಕೂಡಬೇಡ್ರಿ. ಇವತ್ತು ಶಿವರಾತ್ರಿ ಅದ. ಶಿವ 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 ಸಾಪತಿ ನಮ್ಮೆಲ್ಲರದು ಎಷ್ಟು ಭಾಗ್ಯ. ಶಿವನ ಅವತಾರನೇ ಚಿದಂಬರ ಮಹಾಸ್ವಾಮಿ, ಶಿವನ ಅವತಾರ. ಮಾರ್ತಂಡ ಭಟ್ಟರ ಭಕ್ತಿಗೆ ಮೆಚ್ಚಿ ಈ ಭೂಮಿಗೆ ಅವತಾರ ತಗೊಂಡು ಬಂದಂತ ಭಗವಂತಿವ. ಅದು ಈ ಕಲಿಯುಗದೊಳಗ ಬಹಳ ವರ್ಷ ಏನಾಗಿಲ್ಲ ಮಹಾಸ್ವಾಮಿ ಅವತಾರ ಆಗಿ 268ನೇ ವರ್ಷ. ಇಷ್ಟ ಅಗ್ನಿ ಪದ್ಧತಿ ಹೇಳ್ತೀರಿ ಅಂತಂದ್ರೆ ಚಿದಂಬರ ಮಹಾಸ್ವಾಮಿ ಹುಟ್ಟಿದ ಇಸ್ವಿ 1758, ನಾವು ಹುಟ್ಟಿದ ಇಸ್ವಿ 1958. 200 ವರ್ಷ ಅಂತ ಫರಕದ. ನಮಗೀಗ 68 ನಡೆದಾವ ಅಂದಾಗ 268 ಅಗದಿ ಸುದ್ದು ಯಾರು ಇದ್ರಾಗ ತೆಗಿಯೋಂಗಿಲ್ಲ. ಇಲ್ಲಿಕ್ಕಂದ್ರೆ ಒಂದು ಬಾಯ್ಪಾಟ್ ಮಾಡ್ಕೊಂಡು ಬರೋಕೆ ನನಗದಿಲ್ಲ. ಯಾಕಂದ್ರೆ 200 ವರ್ಷ ಅವ್ರ ಅವತಾರ ತೊಡ್ಕೊಂಡ ಮೇಲೆ 200 ವರ್ಷಕ್ಕೆ ನಾವು ಹುಟ್ಟಿದ್ವಿ. ನನಗೀಗ 68 ಆಗ್ಯಾವ. 268 ವರ್ಷದ ಹಿಂದ ಮಹಾಸ್ವಾಮಿ ಅವತಾರ. ಅದು ಎಂಥ ಅವತಾರ ಅಂತಂದ್ರೆ 268 ವರ್ಷ ಆದರೂ ಸಹಿತ ಮಹಾಸ್ವಾಮಿಯನ್ನ ಹಗಲು ರಾತ್ರಿ ಅವರು ಭಕ್ತಿ ಮಾಡುವಂತ ಭಕ್ತರು ಇನ್ನೂ ತನಕ ಇದ್ದಾರಂದ್ರೆ ಮಹಾಸ್ವಾಮಿ ಮಾಡಿದಂಥ ಲೀಲೆಗಳು ಹೆಂಗಿರಬೇಕು ವಿಚಾರ ಮಾಡಿ. ಒಬ್ಬರ ಕುಮಾರಿ ಬೇಕಾದಷ್ಟು ಈಗೇನು ನಾವೆಲ್ಲ ಬಂದೇವಲ್ಲ, ಎಲ್ಲ ಎಲ್ಲ ನಾವು ಮಾಡ್ತೇವೆ, ಆರತಿನೂ ಹಚ್ತೇವೆ, ಕಡಿ ಬಂದು ಕರ್ಪೂರ ಆರುತ್ತಿದ್ದೇವೆ. ಕೈ ಕಾಪುರ ಆರತಿ ಹಚ್ಚುದು. ಯಾಕಂದ್ರೆ ಚಿದಂಬರ ಮಹಾಸ್ವಾಮಿಯ ಒಂದು ಆರತಿ ಅನ್ನೋದಲ್ಲ, ಅದು ಕಾಪುರ. ಇದು ಎಲ್ಲರೂ ಹಚ್ಚತ್ತೀವಿ. ಅಂದ್ರೆ ಮಹಾಸ್ವಾಮಿಯನ್ನು ನಾವು ಮರಿಲಿಕ್ಕೆ ಆಗಲಾರ್ದಂತ ಉಪಕಾರ ಮಾಡಿಬಿಟ್ಟಾನ. ಎಂಥ ಒಂದು ಅಗಮ್ಯ ಒಂದು ಇದು ಅಂದ್ರೆ 3 ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ಅವ. ನೋಡ್ರಿ, ಶಿವಶಾಸ್ತ್ರಿಗಳಿಗೆ ಶಿವನ ರೂಪದಿಂದ ದರ್ಶನ ಕೊಟ್ಟ. ದಾಸ ರಾಜಾರಾಮ್ ಮಹಾರಾಜರಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪದಿಂದ ದರ್ಶನ ಕೊಟ್ಟ. ಸಂತ ವಿಠಾಬಾಯಿಗೆ ವಿಠಲ ರೂಪದಿಂದ ದರ್ಶನ ಕೊಟ್ಟ. ಅಂದಾಗ ಮಹಾಸ್ವಾಮಿ ಇದೇ ಇದ್ದಾನಂತಲ್ಲ, ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಇದ್ದಾನೆ. ಶಿವ 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 ಇಂಥ ಅವತಾರಿ ಭೂಮಿ ಮೇಲೆ ಆಗಬೇಕಾದ್ರೆ ಇದ್ರ ಹಿಂದೆ ಎಂಥ ಒಂದು ತಯಾರಿ ಬೇಕು ವಿಚಾರ ಮಾಡಿದ್ರು. ಮಾರ್ತಂಡ ಭಟ್ರು ಅಂದ್ರೆ ಏನು ದೂರಿನವರಲ್ಲ, ನಿಮಗೆಲ್ಲ ಗೊತ್ತಿರಬೇಕು. ಮಾರ್ತಂಡ ಭಟ್ರು ದೂರಿನವರಲ್ಲ, ಇಲ್ಲೇ ಗೋಟೆ ಗ್ರಾಮದವರು. ಗೋಟೆ ಅದಲ್ರಿ ಇಲ್ಲಿ, ಕಲಬೆಳಗಿ ಗೋಟೆ.
ಗೋಟೆದವ್ರವರು 3 ಮಂದಿ ಸಣ್ಣ ಸಣ್ಣ ಮಕ್ಕಳು ಅಂತಂಬ್ರು ಅವ್ರಿಗೆ. ಇವ್ರು ಹಿರಿಯವರು. ತಂದೆ ತೀರ್ಕೊಂಡು 2 ವರ್ಷ ಆಗಿತ್ತು. ಮನೆಯೊಳಗೆ ಪಂಚಾಂಗ ಹೇಳೋದು ಈ ಬ್ರಾಹ್ಮಣಿಕೆ ವೈದಿಕದಂತ ಮಾಡ್ತಿದ್ರು. ಒಮ್ಮೆ ಏನಾಗಿಬಿಡ್ತು ಅಂದ್ರೆ, ಒಬ್ಬ ಒಕ್ಕಲಿಗೆ ಪಂಚಾಂಗ ಹೇಳಿಕ್ಕೆ ಅವ್ರ ಮನೆಗೆ ಹೋದಾಗ ಪಂಚಾಂಗ ಹೇಳಿದ್ರು. ಆವಾಗ ರೊಕ್ಕ ಕೊಡ್ತಿದ್ದಿಲ್ಲ. ಮನೆಯಾಗ ಏನು ಬೆಳೆದಿರ್ತಾರೆ ಅದನ್ನ ಕೊಡ್ತಿದ್ರು. ಒಂದು ಬುಟ್ಟಿ ಜ್ವಾಳ ಮಾರ್ತನ ಭಟ್ರಿಗೆ ಮುಂದಿಟ್ಟರು, ಇಲ್ಲಿ ತಗೋರಿ ಅಂತಂದರು. ಆ ಬುಟ್ಟಿ ಜ್ವಾಳ ತೊಗೊಂಡು ಬಂದು ಅದ್ರ ಮೇಲೆ ಉಪಜೀವನ ಆಗಿನ ಹಿಂಗೆ ಇತ್ತು. ಆ ಬುಟ್ಟಿ ಜ್ವಾಳ ತೊಗೊಳಿಕ್ಕೆ ಹೋದಾಗ ಅದ್ರ ಒಂದು ಬಕ್ರಿ ತುಣುಕಿತ್ತು. ಬಕ್ರಿ ತುಣುಕಂದ್ರೆ ಮತ್ತು ಮೊದಲೇ ಮಡಿವಂತರು ಆ ಒಕ್ಕಲಿಗಾರ ಮನೆಯಲ್ಲ ಬಕ್ರಿ ತುಣುಕದ ಅಂಥ ಜ್ವಾಳ ತೊಗೊಂಡು ಬಂತಾರ. ಈ ವೈದಿಕ ವೃತ್ತಿಗೆ ಬೆಂಕಿ ಹಚ್ಚಲಿದ್ರು. ಒಮ್ಮೆ ವೈರಾಗ್ಯ ಬಂದು ಬಿಡ್ತಾವ್ರಿಗೆ. ಅವರಂದ್ರೆ ಇದನ್ನು ಮಾಡೋದಲ್ಲ ಯಾರಂತಂದ್ರೆ ಅವ್ರು ತಿರುಗಿ ಮನೆಗೆ ಹೋಗಲಿಲ್ಲ. ಕೇವಲ 18 ವರ್ಷ ಆಗಿತ್ತು ಅವರಿಗೆ. ಲಕ್ಷ ಕೊಟ್ಟು ಕೇಳ್ರೆ ನಿಮಗೆ ಗೊತ್ತಿದ್ರು ಸಹಿತ ಮತ್ತೊಂದು ಕೇಳಿದ್ರೆ ಏನು ತಪ್ಪಿಲ್ಲ. ಕೆಲವೊಮ್ಮೆ ಏನಾಗಿಬಿಡ್ತದೆ, ಇದೇನು ಗೊತ್ತಿಲ್ಲ ಅದು ಹೇಳಲಿಕ್ಕಂತಾರೆ. ಯಾವುದು ಗೊತ್ತಿಲ್ಲ ನಮಗೆ, ಎಲ್ಲ ಗೊತ್ತದ. ಕರೆ ಗೊತ್ತಿದ್ದು ಸಹಿತ ನಾವು ಅದನ್ನು ಹೇಳಿ ಮಾಡಲಿಕ್ಕೆ ಹೋಗಿ ಗೊತ್ತಿದ್ದು ನಾವು ಮಾಡೋದಿಲ್ಲ. ಏನು ನಾವು ಗೊತ್ತಿದ್ದೇ ಮಾಡೋದಿಲ್ಲ. ಗೊತ್ತಿರ್ಲಾರ್ದಂದ್ರೆ ಇನ್ನೂ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ನಾವು. ಗೊತ್ತಿದ್ದದ್ದು ಮಾಡೋದಿಲ್ಲ. ಗೊತ್ತಿದ್ರೆ ಇರುವಲ್ಯಾಕ. ಅವಾಗ ಏನು 18 ವರ್ಷಕ್ಕೆ ಗೋಟೆ ಗ್ರಾಮ ಬಿಟ್ಟು ಬಂದುಬಿಡ್ತಾರ. ಇವ್ರ ಮೇಲೆ ಉಪಜೀವನ ಅಂಥದ್ದು ಇಂಥ ಒಂದು ವೈರಾಗ್ಯ ಬಂದುಬಿಡ್ತದೆ. ಬ್ಯಾಡ ಅಂತಾರ. ಬ್ಯಾಡ ಅಂತೇಳಿ ಅವರು ಕುಲದೇವರು ದೇವರಿಬ್ಬರಿಗೆ ಮಾರ್ಕಂಡ ಭೈರವ ಕುಲದೇವ ಸ್ಥಾನಕ್ಕೆ ಹೋಗ್ತಾರ. ಕುಲದೇವ್ರ ಮುಂದೆ ಕೂತು ಬೇಡ್ಕೋತಾರ, ಇದೇನಪ್ಪ ನನ್ನ ಜೀವನ ಅಂತಂತಾರ. ಕುಲದೇವ್ರು ಅಂತಾರೆ, ನೀ ಪಂಡ್ರಪುರಕ್ಕೆ ಹೋಗಲ್ಲ. ಹಾಗಿದ್ದಾಗ ನಮ್ಗೊಂದು ಪ್ರೇರಣೆ ಆಗ್ತದೆ. ಪಂಡ್ರಪುರಕ್ಕೆ ಹೋಗ್ತಾರ. ಪಂಡ್ರಪುರಕ್ಕೆ ಹೋದ ಕೂಡಲೇ ಪಂಡರನಾಥ ಅಂತಾನ, ಗುರುಕೃಪೆ ವಿನ ನಾಯಿ ಆತ್ಮಜ್ಞಾನ. ಗುರುಕೃಪಾ ಇರಲಾರ್ದ ಏನೂ ಆಗುವುದಿಲ್ಲೋ ಮಾರ್ತಂಡ. ಗುರುವಿನ ಹುಡುಕು ಅಂತ ನಮಗೆ ಸಹ ಸಿಗ್ಲಿಕ್ಕಂತಾರ ಅಂತೇಳಿ ನಮಗೆ ಗುರುವಿನ ಮಹತ್ವ ಗೊತ್ತಿಲ್ಲ. ಗುರುವಿನ ಹುಡುಕಬೇಕಂದ್ರೆ ಎಲ್ಲಿದ್ರು ಅಂತಂದ್ರೆ ಗುರುಗಳು, ವಿಶೇಷ ಗುರುಗಳು, ಆತ್ಮ ಸಾಕ್ಷಾತ್ಕಾರಿ ಗುರುಗಳು ಬೇಕಲ್ಲ. ಹಾಗೆ ಏನು ಬೇಕಾದಷ್ಟು ಗುರುಗಳನ್ನವ್ರು ಬಹಳ ಬಂದಿದ್ದಾರೆ. ಈಗ ಹಿಂದೆ ಶ್ರೀ ಹಚ್ಬೋದು, ಗುರು ಹಚ್ಬೋದು, ಸದ್ಗುರು ಬೇಕಾದಷ್ಟು ಹಚ್ಕೋಬೋದು. ಆದ್ರೆ ಆತ್ಮ ಸಾಕ್ಷಾತ್ಕಾರಿ ಆತ್ಮಜ್ಞಾನಿ ಸದ್ಗುರುಗಳು ಬೇಕಲ್ಲ. ಅವ್ರಂತಾರ, ಪಾಂಡ್ರಂಗ ಪ್ರೇರಣೆ ಮಾಡ್ತಾರ, ನೀ ಕಾಶಿಗೆ ಹೋಗಂತ. ಕಾಶಿಗೆ ಹೋದ ಕಾಶಿ ಒಳಗೆ ರಾಮಾನಂದ ಗುರುಗಳು ಇರ್ತಾರಲ್ಲಿ. ಮತ್ತು ಅದಕ್ಕಿಂತ ಮೊದಲು ಮುಖ್ಯವಾಗಿ ಕಾಶಿ ವಿಶ್ವನಾಥಗೆ ಭೇಟಿ ಆಗ್ತಾರೆ. ಕಾಶಿ ವಿಶ್ವನಾಥ ಶಿವ ಅಲ್ಲಿ ಹೋಗಿ ಭೇಟಿ ಆದ ಕೂಡಲೇ ಆ ಶಿವನ ಒಂದು ಕೃಪೆಯಿಂದ ಸ್ವಯಂ ಪ್ರಕಾಶ ಮಹಾಸ್ವಾಮಿಗಳು ಅನ್ನುವಂಥ ಗುರುಗಳು ಬರ್ತಾರೆ. ಯಾರು? ಸ್ವಯಂ ಪ್ರಕಾಶ. ಇವ್ರ ಜೋಡಿ ಇನ್ನೊಂದಿಬ್ಬರು ಇರ್ತಾರೆ. ಏನು? ಕೃಷ್ಣೇಂದ್ರರು ಮತ್ತು ಸಿದ್ದೇಶ್ವರರು ಅನ್ನೋಂಥವ್ರು ಇಬ್ಬರು ಇರ್ತಾರೆ. 3 ಮಂದಿ ಹೋಗಿ ಗುರುಗಳಿಗೆ ಶರಣ ಹೋಗ್ತಾರೆ. ಗುರುಗಳು ಅನುಗ್ರಹ ಮಾಡ್ತಾರೆ. ಕಲ್ಪನಾ ಮಾಡಿ ನೀವು ಈ 3 ಮಂದಿ 20 ವರ್ಷ ಸ್ವಯಂ ಪ್ರಕಾಶ ಗುರುಗಳ ಸೇವಾ ಮಾಡ್ತಾರೆ. ಗುರು ಸೇವಾ ಮಾಡಲಾರ್ದ ಏನೂ ಆಗುವುದಿಲ್ಲ. ನನಗೂ ಗುರುಗಳಿದ್ದಾರೆ ಅಂತೇಳಿ ಅಂದ್ರೆ ಗುರುಗಳಿದ್ದಾರೆ ಅಂದ್ರೆ ಮುಕ್ತಿ ಆಗ್ತೇನೆ. ಅದಕ್ಕೆ ಅಂತಾರ ಅವರು, ಹರಿ ಗುರು ಸೇವಾ ಮಾಡೋ ನೀ ಶರಣೋ, ಸೇವಾ ಮಾಡೋ ನೀ ಶರಣೋ, ಸದ್ಗುರು ದಾಸರಾಜಾರಾಮ್ ಮಹಾರಾಜರು ಎಲ್ಲಿ ಹುಸಂಗಾಬಾದ 500 ಕುದುರೆ ಮೇಲೆ ವಿಶಾಲ್ದಾರ್ ಇದ್ರು. 32 ವರ್ಷ ಆಗಿತ್ತು.
ಲಗ್ನ ಆಗಿತ್ತು. ಆದರೂ ಸಹಿತ ಸಗುಣ ಪರಬ್ರಹ್ಮನ ಸಗುಣ ಭಗವಂತನ ದರ್ಶನ ಆಗಲಿಲ್ಲ ಅಂತನ್ನುವಂಥ ತಳಮಳ ಇತ್ತು ಅವರಲ್ಲಿ. ಅವ್ರ ತಾಯಿ ಸಾಧತ್ತ ಎಂಬ ಕೃಷ್ಣ ಭಟ್ಟ ಅನ್ನೋರು ರಾಜಾರಾಮರ ಮನೆಗೆ ಬರ್ತಾರ. ಅವು ಎಲ್ಲ ಕರ್ಮಗಳು ಮಾಡಿಸ್ತಾರ. ಸಗುಣ ಭಗವಂತನ ದರ್ಶನದ ತವಕ ನೋಡಿ ಕೃಷ್ಣ ಭಟ್ರು ಅಂತಾರ, ಸಗುಣ ಭಗವಂತ ಕುಂದಗೋಳದಾಗ ಅವತಾರ ತಂದುಕೊಂಡು ಬಂದಾನ, ಹೋಗಿ ಕುಂದಗೋಳಕ್ಕೆ ಹೋಗಿ ದರ್ಶನ ತಗೋತೇವೆ. ಹುಸಂಗಾಬಾದ್ನಿಂದ ಪಂಢರಪುರ, ಪಂಢರಪುರದಿಂದ ಕುಂದಗೋಳ ಏನೂ ಗೊತ್ತಿಲ್ಲ. ಈಗಿನ ಕತ್ತೆ ರೋಡ್ ಸೈಡ್ ಇದ್ದಿದ್ದಿಲ್ಲ. ಕೆಟ್ಟ ಅರಣ್ಯದಾಗ ಬರಬೇಕು. ಒಂದು ಕುದುರೆ ತಗೋತಾರ, ಹೆಚ್ಚಿನ ಕುದುರೆ ಮೇಲೆ ಕೂಡಿಸ್ತಾರ. ಅಂಬಾರಿ ಅನ್ನೋ ಅಂತ ಒಬ್ಬನ ಗೆಳೆಯರ ಕರ್ಕೋತಾರ. ನಡ್ಕೊತ ನಡ್ಕೊತ ಬರ್ಬೇಕಾದ್ರ ಪಂಢರಪುರ ಬರ್ಲಿಕ್ಕೆ ಒಂದು ತಿಂಗಳು ಹತ್ತದು. ಮುಂದೆ ಕುಂದಗೋಳ ಎಲ್ಲದ ಗೊತ್ತಿಲ್ಲ. ಪಂಢರಪುರದೊಳಗ ಪೂಜಾರಿಗಳು ಇರ್ತಾರಲ್ಲ ಭಟ್ರು, ಅವರಂದ್ರು ಈಗ ಎಲ್ಲಿ ಹೊಂಟ್ರಿ ಕುಂದಗೋಳಕ್ಕೆ? ಹಂಗಾರೆ ಕುಂದಗೋಳಕ್ಕೆ ನಮ್ಮ ಒಬ್ಬ ಪರಿಚಯ ಹೋಗಾಗಿದ್ದಾನ ಅಂತೇಳಿ ಅವ್ರು ಕೊಟ್ಟು ಕಳಿಸಿ ಕುಂದಗೋಳಕ್ಕೆ ಹೋಗ್ತಾರ. ಅಂದ್ರೆ ಗುರುನಾಥನ ಕೃಪಾ ಆಗಬೇಕಾದ್ರೂ ಸುಮ್ಮನೆ ಇಲ್ಲ. ಅಲ್ಲಿ ಶುಕ್ರವಾರ ದಿವಸ ಹೋಗಿರ್ತಾರ ಅವ್ರು. ಶುಕ್ರವಾರದಾಗ ಹೋದ್ರ ಚಿದಂಬರ ಮಹಾಸ್ವಾಮಿ ದರ್ಶನಕ್ಕೆ ಸಾವಿರದ ಮಂದಿ ನಿಂತು ಬಿಟ್ಟಿರ್ತದಲ್ಲಿ. ಇನ್ನು 1.5 ತಿಂಗಳಿಂದ ನಡ್ಕೊತ ಬಂದ್ರೆ ಮಹಾಸ್ವಾಮಿ ದರ್ಶನ ಆಗ್ತದೆ ನಿಂತ್ರ ಇವ್ರು ಯಾರು ಮಾತಾಡ್ಸೋದೇ ದಿಕ್ಕಿರುವುದಿಲ್ಲ. ಶುಕ್ರವಾರ ದಿವಸ ಲೈನ್ದಾಗ ನಿಂದಿರ್ತಾರ, ಚಿದಂಬರ ಮಹಾಸ್ವಾಮಿ ದರ್ಶನ ಆಗುದಿಲ್ಲ. ಅವ್ರಂತಾರ ಮಹಾಸ್ವಾಮಿ ದರ್ಶನ ಆಗುತ್ತಾರ ಬಾಯಾಗ ನೀರು ಸಹಿತ ಹಾಕುವುದಂತ. ಶನಿವಾರ ಬಂದು ನಿಂತಿರ್ತಾರ, ಶನಿವಾರ ದರ್ಶನ ಆಗುವುದಿಲ್ಲ. ರವಿವಾರ ಬಂದು ನಿಂತಿರ್ತಾರೆ, ರವಿವಾರ ದರ್ಶನ ಆಗುವುದಿಲ್ಲ. ರವಿವಾರ ರಾತ್ರಿ 3 ದಿವಸ ಉಪವಾಸ, ಬಾಯಾಗ ಒಂದೊಂದು ನೀರು ಹಾಕಿರುವುದಿಲ್ಲ. ಗುರುನಾಥನ ಅನುಗ್ರಹ ಸುಮ್ಮನೆ ಆಗ್ತದೆ. ಇವತ್ತಿನ ದಿವಸ ನಾವೆಲ್ಲ ಕೂತು ಮಹಾಸ್ವಾಮಿ ಭಕ್ತಿ ಮಾಡ್ಲಿಕ್ಕತ್ತೇವು. ಮಹಾಸ್ವಾಮಿ ಸಂತೋಷವಾಗಬೇಕಾದ್ರೆ ಹಂಗೆ ಆಗುವುದಿಲ್ಲ. ಹೆಂಗರೆ ಕೂಡುವುದು, ಎಕ್ಕಡೆ ಲಕ್ಷ ಇಡುವುದು, ಯಾವಾಗ ಮುಗಿಸ್ತಾನ ಅನ್ನೋದು, ಮನೆಗೆ ಯಾವಾಗ ಹೋದೇ ಬರೋದು, ಬಿಡ್ಲಾರ ಕರ್ಮಕ್ಕೆ ಬಂದೆವು, ಸೀರೆಗಿದ್ವು ಅವನ್ನೆಲ್ಲ ಬಿಟ್ಟು ಬಂದೆವು ಅಂತೇಳಿ ಮನಸ್ಸೆಲ್ಲ ಶರೀರ ಇದು ಕೂತದ ಕರೆ ನಿಮ್ಮದು. ಮನಸ್ಸು ಎಷ್ಟು ಮಂದಿದು ಕೂತದ ಯಾರಿಗೆ ಗೊತ್ತು? ಅವು ಸೀರಿಯಲ್ ಅಂತೂ ಕಾಣ್ತು 6:30 ಶುರು ಏನೋ ಆಗ್ತಾವು, 9:30 ತನಕ ಸೀರಿಯಲ್ಗಳು ಹಿಂದವಲ್ಲ, ಅರ್ಧ ತಾಸ. ಆ ಸಮಯದಾಗ ಮುಂಜಾನೆ ಸಂತನಕ ದುಡ್ದು ಬಂದು ಗಂಟೆಗೆ ಊಟಕ್ಕೆ ಹಾಕೋದು ಸಹಿತ ಅಲ್ಲೇ ಎಲ್ಲ ಹಾಕೊಂಡು ತಿನ್ರಿ. ಹೌದು, ಅದ್ರಾಗೇನು ಭಕ್ತಿ ವಿಷಯ ಅದ, ಒಂದು ಮನಿ ಮುರಿ ಕೆಲಸನೇ ಅದ. ಪ್ರತಿಯೊಂದು ಸೀರಿಯಲ್ದಾಗ ಒಬ್ಬ ವಿಲನ್ ಇದ್ದಾಳಿಲ್ಲ. ಪ್ರತಿಯೊಂದು ಸೀರಿಯಲ್ದಾಗ ಒಬ್ಬಕ್ಕೆ ವಿಲನ್ನ, ಒಬ್ಬಗೆ 2 ಗಂಟೆ ಬೀಳುವುದು. ಅಂತ ನೋಡಿ ಚಂದಗೆ ಸಂಸಾರ ಇದ್ದು ಸಹಿತ ಊರಾಬಟ್ಟಿ ಮಾಡ್ಕೊಳಿಕತ್ತಾರ. ಮನಸ್ಸು ಕೊಟ್ಟು ನೀವು ಕೇಳಿ ನೋಡ್ರಿ. ನೀವು ಮಹಾಸ್ವಾಮಿಯನ್ನ ದರ್ಶನಕ್ಕಾಗಿ ರಾಜಾರಾಮ್ ಮಹಾರಾಜರು ಇವತ್ತ ಚಿದಂಬರ ಮಹಾಸ್ವಾಮಿಗಳನ್ನ ನಾವು ಜೈ ಜಯಕಾರ ಮಾಡಿದ್ದೀವಿ ಅಂದ್ರೆ ಅದ್ರ ಹಿಂದೆ ರಾಜಾರಾಮ್ ಮಹಾರಾಜ ಜೈ ಜಯಕಾರ ಮಾಡಬೇಕು ಅಂತೇಳಿ ನೀವು. ಹೌದು, ನಿವಾಸ ಭಕ್ತಾಭಿಮಾನಿ ರಾಜಾದಿರಾಜ ಸದ್ಗುರು ಶಿವ ಚಿದಂಬರ ಇಷ್ಟಕ್ಕೆ ಬೀಳುವುದಿಲ್ಲ. ಇಷ್ಟಕ್ಕೆ ಬಿಟ್ಟರೆ ಮಹಾಸ್ವಾಮಿ ಸಂತೋಷ ಆಗುವುದಿಲ್ಲ. ಮಹಾಸ್ವಾಮಿ ಅಂತಾರ ನನ್ನ ಭಕ್ತನ ಮೊದಲು ತಗೊಳ್ತಾರೆ. ದಾಸ ರಾಜಾರಾಮ್ ಮಹಾರಾಜ. ರವಿವಾರ ದಿವಸ ರಾತ್ರಿ ಮಹಾಸ್ವಾಮಿ ಕೆಲಸನಾಗ ಬರ್ತಾರೆ, ಎದುರಿಗೆ ಬರ್ತಾರ. ಬಾಯಾಗ ಒಂದು ಸ್ವಲ್ಪ ಕೊಬ್ಬರಿ, ಸಕ್ಕರೆ ಕೊಬ್ಬರಿ ಹಾಕಿ ಏನು ಎದ್ದು ಕೊಟ್ಟು ನಮಸ್ಕಾರ ಮಾಡ್ತಾರ. ನಾನೇ ಚಿದಂಬರಿದ್ದೀನಪ್ಪ ಅಂತ ಹೇಳ್ತಾರ. ಸೋಮವಾರ ದಿವಸ ಮುಂಜಾನೆ ಇಂಥ ಹುಡುಪ ಇವತ್ತು ಮಹಾಸ್ವಾಮಿ ನನಗೆ ದರ್ಶನ ಕೊಡ್ತಾರಲ್ಲ ಅಂತ ರಾಜಾರಾಮ್ ಮಹಾರಾಜರು ನಸೀಕರು ಮುಂದೆ ಮಲ್ಕೊಳ್ಳಿಲ್ಲ. ಅವರು
ಮಹಾಸ್ವಾಮಿ ದರ್ಶನಕ್ಕಾಗಿ ಹೋಗಿ ನಿಂತ್ರ ಮಹಾಸ್ವಾಮಿ ತನ್ನ ಶಿಷ್ಯ ಒಳಗೆ ಕೇಳ್ತಾರಂತ ನೋಡಿ, ನನ್ನ ಅತ್ಯಂತ ಅಂತರಂಗದ ಭಕ್ತ ಬಂದಾನಲ್ಲಿ, ಅವ್ರು ಕರ್ಕೊಂಡು ಬರ್ಲಿಕ್ಕೆ ಹೋಗು ನೋಡ್ರಿ, ಮುರುಗಂಗ ತಾಳ ಎಲ್ಲ ತಗೊಂಡು ನೋಡ್ರಿ. ದಾಸ ರಾಜಾರಾಮ್ ಮಹಾರಾಜರು ಬೆಟ್ಟಿಗೆ ಭಗವಂತನೇ ಬರ್ಲಿಕ್ಕೆ ಅಂತ ಕೇತಿ ತೋರ ಭಕ್ತಿ ಕೇತಿ ತೋರ ಭಕ್ತಿ ಸಂಕಲ್ಪಾದಿಮಾಯ ಸಂಸಾರ ಸಂಸಾರ ಸುಳ್ಳದ ಮಹಾಸ್ವಾಮಿ ಭಕ್ತಿ ಮಾಡ್ರಂತಾರ. ನಾವು ಮಹಾಸ್ವಾಮಿ ಭಕ್ತಿ ಅದಕ್ಕೆ ಮಾಡ್ತೇವೆ, ಸಂಸಾರ ಚಂದಿರ್ಲಿ ಅಂತೇಳಿ ಮಾಡ್ತೇವೆ. ಮಹಾಸ್ವಾಮಿ ಅಂತೇಳಿ ಬಂದು ಏನು ಕೇಳೋದು, ನಮ್ಮ ಹುಡುಗಿ ಒಂದು ವರ ಸಿಕ್ಕಿಲ್ರಿ ಮಹಾರಾಜ, ಭಗವಂತ ನಮ್ಮ ಮಗಳಿಗೆ ನೌಕರಿ ಆಗಲ್ತು, ಆ ಪ್ಲಾನ್ ತಗೊಂಡು ನೀನು ಕಟ್ಸೋದಾಗಲ್ತು, ಬಂದಿತ್ತು ಅದಕ್ಕೆ ಇದನ್ನ ಒಂದು ಕೇಳೋದು, ನಮ್ಮ ಕೆಲಸನೇ ಮಾಡ್ಬೇಕು ಮಹಾಸ್ವಾಮಿ. ನಾವು ಬರ್ತಾನ ಸುಮ್ಮನೆ ಬಿಡುವಾದ್ರಲ್ಲ, ಒಂದ್ರ ಹಿಂದೆ ಒಂದು ಕೆಲಸ ಬಲ್ಸಂತ ಒಂದು ಕೆಲಸ ಹೇಳ್ತಾರೆ. ಖರೆ ಯಾರು ಬಂದು ಮಹಾಸ್ವಾಮಿ ಬಂದು ನಿನ್ನ ದರ್ಶನ ಕೊಡು, ನಿನ್ನ ಸಾಕ್ಷಾತ್ಕಾರ ನನಗೆ ಆಗಬೇಕು ಅಂತ ಯಾರು ಒಬ್ಬರು ಕೇಳಿದಿಲ್ಲ. ನೀವು ಕೇಳಿಲ್ಲ, ನಾವು ಕೇಳೋದಿಲ್ಲ, ಯಾಕೆ ನಮಗೆ ಸಂಸಾರ ಶಾಂತಿರೋದು ಬೇಕಾಗಿದೆ. ತುಕೋಬಾರಂತಾರ ಸಂಸಾರ ಸುಳ್ಳಂತ ತಿಳ್ಕೊಂಡು ನನ್ನ ಕಡೆ ಬಾಳ್ತಾರ. ಕೇತಿ ತೋರ ಭಕ್ತಿ ಅವರ ಕೇತಿ ತೋರ ಭಕ್ತಿ ಅವರ ಭಕ್ತ ಶ್ರೇಷ್ಠ ಭಕ್ತಾಗ್ರಣಿ ದಾಸ ರಾಜಾರಾಮ ನಿಂತಿರ್ತಾರ. ಮೃದಂಗ ತಗೊಂಡ ಭಜನಿ ಮಾಡ್ಕೋತ ಮಹಾಸ್ವಾಮಿ ತನ್ನ ಭಕ್ತರನ್ನ ಕಡ್ಕೊಂಡ ಎಲ್ಲಿ ಬರ್ಲಿಕ್ಕತ್ತಾನ, ದಾಸ ರಾಜಾರಾಮ ಮಹಾರಾಜರ ಭೇಟಿಗೆ ಬರ್ಲಿಕ್ಕತ್ತಾನ. ನಾವು ಭಗವಂತರನ್ನ ಪ್ರೇ ಮಾಡೋದು ಏನು ದೊಡ್ಡಗಲ್ಲ, ಜಗತ್ತೇ ಪ್ರೇ ಮಾಡ್ತದ. ಮಹಾಸ್ವಾಮಿ ನಮ್ಮನ್ನು ಪ್ರೇ ಮಾಡ್ಬೇಕು, ಇದು ನಿಜವಾದ ಭಕ್ತಿಯ ಮರ್ಮ. ಇವ ನನ್ನವ ಅಂತ ಯಾರು ಅನ್ಬೇಕು, ಮಹಾಸ್ವಾಮಿ ಅನ್ಬೇಕು. ನಮ್ಮ ಶಂಕರನ್ನೇ ಬಂದಿಲ್ಲಲ್ಲ, ನನಗೆ ಒಟ್ಟ ಮನಸ್ಸೇ ಸತ್ತಿಲ್ಲ ಅಂತೇಳಿ ಮಹಾಸ್ವಾಮಿ ಅನ್ಬೇಕು. ನಾವಂದ್ರೆ ಏನು ಬಂದಾಗ ನಾವೇ ಹಜಾರೋ ಮಂದಿ ಅವ್ರು ಭಕ್ತಿ ಮಾಡೋರಿದ್ದಾರೆ, ನೀವಮ್ಮ ಏನು ಮಾಡವ ಹೌದಂತಿರಲ್ಲ. ಅಂಥ ಮಹಾಸ್ವಾಮಿ ಭಜನೆ ಮಾಡ್ಕೊಂಡು ಬಂದ್ರೆ ಎಷ್ಟು ಆನಂದ ಆಗಿರ್ಲಿಕ್ಕಿಲ್ಲ ಹೇಳಿ. ರಾಜಾರಾಮ್ ಮಹಾರಾಜ ಹೆಜ್ಜಿಗೆ ಒಂದು ನಮಸ್ಕಾರ ಹಾಕೋತ ಮಹಾಸ್ವಾಮಿ ಕೊಂಡು ಹೋಗ್ತಾರ. ಮಹಾಸ್ವಾಮಿ ಕೈ ಮಾಡ್ಕೊಂಡಿರ್ತ, ಬಾ ಎಲ್ಲಿ ಅವ ಏನು ಗೊತ್ತೇ ಇಲ್ಲ. ಮಹಾಸ್ವಾಮಿ ರಾಜಾರಾಮ್ ಎಲ್ಲಿ ಅವ ಏನೂ ಗೊತ್ತಿಲ್ಲ. ಭಾವ ಇಂಥ ಭಾವ ಮಹಾಸ್ವಾಮಿಗಾಗಿ ಪ್ರಾಣವನ್ನೇ ಬಡಿತಾರಂತ ಭಕ್ತ ಎದುರಿಗೆ ಬರ್ಬೇಕಂತ ಹೆಜ್ಜಿಗೊಂದು ದೀ ನಮಸ್ಕಾರ ಅಂತ. ಹೆಜ್ಜಿಗೊಂದು ದೀ ನಮಸ್ಕಾರ ಅಂದ್ರೆ ಹೆಂಗೆ ಗೊತ್ತನ್ರಿ, ಹಿಂಗೆ ಒಂದು ಹೆಜ್ಜೆ ಮುಂದಿಟ್ಟುಕೊಳ್ಳಿ ದೀ ನಮಸ್ಕಾರ, ಮತ್ತೆ ಇಟ್ಕೊಳ್ಳಿ ಮತ್ತೆ ಮುಂದೆ ಮಹಾಸ್ವಾಮಿ ಅಂತ ಹೋದ್ಕೊಳ್ಳಿ ಸ್ವತಃ ಮಹಾಸ್ವಾಮಿ ಹಿಂಗೆ ಒಪ್ಪಿಕೊಂಡಾಗ ಏನು ರಾಜಾರಾಮ್ ಮಹಾರಾಜರ ತಲೆ ಮೇಲೆ ಹಿಂಗೆ ಕೈ ಇರ್ತಾರೆ ಮಹಾಸ್ವಾಮಿ, ಬ್ರಹ್ಮ ವಿಷ್ಣು ಮಹೇಶ್ವರರ ಸಾಕ್ಷಾತ್ ದರ್ಶನೇ ಆಗಿರುತ್ತೆ. ಶಿವ 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 ಮಹಾಸ್ವಾಮಿ ಚಿದಂಬರ ಅಂತಾರ, ರಾಜಾರಾಮ ಇಲ್ಲಿ ತನಕ ಸಂಸಾರ ಸಂಬಂಧ ಉಳಿದಿ, ಇನ್ನು ಮ್ಯಾಲೆ ನನ್ನ ನಾಮವನ್ನ ಇಡೀ ಜಗತ್ತಿನ ಪ್ರತಿಯೊಂದು ಜೀವ ಹೃದಯದೊಳಗೆ ಸ್ಥಾಪನೆ ಮಾಡೋ ಕೆಲಸ ಮಾಡು ಅಂತಂದ್ರ ಅಧ್ಯಾಪ್ರಮಾಣ.
ಅವರನ್ನು ಹಿಂದೆ ರಾಮಾಯಣದೊಳಗ ಪಾದರಕ್ಷೆಗಳನ್ನ ರಾಮನ ಬಂದ ಪಾದರಕ್ಷೆಗಳನ್ನ ತಗೊಂಡು ಭರತ ಬಂದ ತಲೆ ಮೇಲೆ ಇಟ್ಟುಕೊಂಡು ಬಂದು ಸಿಂಹಾಸನದ ಮೇಲೆ ಬಿಟ್ಟು ರಾಜ ಆಡಿದ. ಈ ಕಲಿಯುಗದೊಳಗ ನಾನಿನ್ನ ಕೀರ್ತಿ ಹೆಂಗೆ ಬರುತ್ತಂದ್ರೆ ನಿನ್ನ ಪಾದರಕ್ಷೆ ಕೊಡಮ್ಮ. ಪಾದರಕ್ಷೆ ತಗೊಂಡು ಹಿಂಗೆ ಎದೆ ಮೇಲೆ ಹಿಂಗೆ ಕೊಳ್ಳಿಗೆ ಹಾಕೊಂಡ 4 ಸರಿ ಇಡೀ ಭಾರತ ದೇಶವನ್ನು ತಿರುಗಾಡಿ ಶಿವಚಿದಂಬರ 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 ಅನ್ನುವಂಥ ನಾಮವನ್ನು ಪ್ರತಿಯೊಬ್ಬರ ಹೃದಯದೊಳಗೆ ಸ್ಥಾಪನಾ ಮಾಡಿದಂತಹ ಭಕ್ತ ರಾಜಾರಾಮ. ಇಂಥ ಭಕ್ತಿ ಬೇಕಂತ ಏನು ಅಂಥ ಆ ರಾಜಾರಾಮಗೆ ಒಂದು ಪ್ರತೀತಿ ಆಗ್ತದೆ. ಮಹಾಸ್ವಾಮಿ ಎಲ್ಲ ದೇವಗಣ ನಿಂತಿರ್ತದೆ, 33 ಕೋಟಿ ದೇವಗಣ ನಿಂತಿರ್ತದೆ. ರಾಜಾರಾಮ ನಿಂತಿರ್ತಾನೆ ಒಂದು ಹುಲಿಗೆ. ರಾಜಾರಾಮನ ಹಿಂಗೆ ಕರೆದ ಮಹಾಸ್ವಾಮಿ ರಾಜಾರಾಮನ ಹಿಂಗೆ ಅಪ್ಪುಗೋತಾನ. ಅಪ್ಪುಗೊಂಡು ಏನು ಹೇಳ್ತಾನಂದ್ರೆ ಎಲ್ಲ ದೇವಗಣಕ್ಕೆ ಹೇಳ್ತಾನ, ಇವೇನು ನನ್ನ ಕೂಸಿದ್ದಾನ, ನನ್ನ ಅಂತರಂಗದ ಭಕ್ತನನ್ನ ರಾಜಾರಾಮಿದ್ದಾನಲ್ಲ, ನಾ ಹೇಳಿದ ಆಜ್ಞೆಯನ್ನು ಯಾವ ರೀತಿ ನೀವು ಪಾಲಿಸ್ತಿಲ್ಲ ಅದೇ ರೀತಿ ನನ್ನ ರಾಜಾರಾಮ್ ಹೇಳಿದಂಥ ಆಜ್ಞೆಯನ್ನು ಪಾಲಿಸಬೇಕು ಅಂತ. ಅಕಸ್ಮಾತ್ ನೀವು ಪಾಲಿಸಲಿಲ್ಲ ಅಂದ್ರೆ ನಿಮಗೆ ಶಿಕ್ಷೆಗೆ ಅರ್ಹರಾಗ್ತದೆ ಅಂತ ದೇವತೆಗಳಿಗೆ ತಾಕೀತು ಮಾಡಿಬಿಡ್ತಾರೆ ಮಹಾಸ್ವಾಮಿ. ಮಾರ್ತಾಂಡ ಭಟ್ರು ಕಾಶಿಯೊಳಗೆ 20 ವರ್ಷ ಸ್ವಯಂ ಪ್ರಕಾಶ ಗುರುಗಳ ಸೇವಾ ಪರೋಪರಿ ಮಾಡ್ತಾರೆ. ಮಾಡಿದಾಗ ಕೃಷ್ಣೇಂದ್ರ ಸ್ವಾಮಿಗಳಿಗೆ ಅಂತಾರ, ಅವ್ರಿಗೆ ಸನ್ಯಾಸ ದೀಕ್ಷಾ ಕೊಟ್ಟು ನೀನು ಹುಬ್ಬಳ್ಳಿಗೆ ಹೋಗಂತ. ಹುಬ್ಬಳ್ಳಿ ಒಳಗೆ ಕೃಷ್ಣೇಂದ್ರ ಸ್ವಾಮಿ ಮಠ ಅದ ನೋಡಿ. ಆಮೇಲೆ ಸಿದ್ದೇಶ್ವರರಿಗೆ ಅವ್ರಿಗೂ ಸನ್ಯಾಸ ದೀಕ್ಷಾ ಕೊಟ್ಟು ಕೋಲಾಪುರಕ್ಕೆ ಹೋಗಂತ. ಮಾರ್ತಾಂಡ ಭಟ್ರು ಅಂತಾರ, ನನಗೂ ಸನ್ಯಾಸ ದೀಕ್ಷಾ ಕೊಟ್ಟಂತಾರ. ಯಾಕೆ ವೈರಾಗ್ಯನೇ ಬಂದುಬಿಟ್ಟಿರ್ತದ, ನಿನಗೆ ಸನ್ಯಾಸ ದೀಕ್ಷಾ ಕೊಡುವುದಂತ. ನೀನು ನಿನ್ನ ಹೊಟ್ಟಿಗೆ ಸಾಕ್ಷಾತ್ ಶಿವನೇ ಅವತಾರ ತೊಟ್ಕೊಂಡು ಬರಾಗಿದ್ದಾರ, ಅದಕ್ಕೆ ನೀವು ಹೋಗಿ ಮುರುಗೋಡದಾಗಿದ್ದು ಪ್ರಪಂಚ ಮಾಡು, ನಿನ್ನ ಹೊಟ್ಟಿಲೆ ಸಾಕ್ಷಾತ್ ಶಿವ ಏನಪ್ಪ ಅಂದ್ರೆ ಅವತಾರ ತೊಟ್ಕೊಳ್ಳೋಗಿದ್ದಾರ ಅಂತೇಳಿ ಮುರುಗೋಡಕ್ಕೆ ಕೊಟ್ಟು ಕಳಿಸ್ತಾರ. ಆವಾಗ ಕೋಟೆಗೆ ಬಂದು ಇದೆಲ್ಲ ಸುದ್ದಿ ಹೇಳಿ 3 ಮಂದಿ ಅಂತಬ್ರು ಕರ್ಕೊಂಡು ಒಬ್ಬನ ಅಲ್ಲೇ ಇಡ್ತಾರ ಕೋಟೆದೊಳಗ, ಇನ್ನೊಬ್ಬನ ಮುನುವಳ್ಳಿ ಒಳಗೆ ಇದು ಮಾಡ್ತಾರೆ, ಮತ್ತೊಬ್ಬರು ನಡ್ಕೋದಕ್ಕೆ ಇದು ಮಾಡಿ ತಾವೇನದಲ್ಲ ಮುರುಗೋಡ್ದಾಗ ಬಂದು ಪ್ರಪಂಚ ಶುರು ಮಾಡ್ತಾರೆ. ದೊಡ್ಡ ಪಂಡಿತರು, ದೊಡ್ಡ ಮರ್ಯಾದೆ ಇರ್ತದೆ. ಆದರೆ ವಿಧಿ ಏನು ಮಾಡಿಬಿಡ್ತಾವೆ ಅಂದ್ರೆ ಅವ್ರ ಹೆಂಡತಿ ದೈವಾಗಿದೆ. ಹೆಂಡತಿ ತೀರ್ಕೊಂಡು ಕೂಡಲೇ ಅವರಂತಾರೆ ಹೇಗೆ ತಿರ್ಕೊಂಡ ಮತ್ತು ಗುರುಗಳೇ ಅಂದಾರ ಮಹಾಸ್ವಾಮಿ ನಂತರ ಭಗವಂತ ಶಿವರ ಅವತಾರ ಆಗುವುದು ಅಂತಂದ್ರೆ ಮತ್ತೆ ಹೇಗೆ ತಿರ್ಕೊಂಡ ಮೇಲೆ ಹೆಂಗೆ ಆಗ್ತದೆ, ಅದಕ್ಕಂತ ನಾವು ಇನ್ನೊಂದು ಲಗ್ನ ಆಗ್ತದೆ, ಮತ್ತೊಂದು ಲಗ್ನ ಆದ್ರೂ ಸಹಿತ ಅದು 1 ವರ್ಷದಾಗ ಆಕಿನೇ ತೀರ್ಕೊಂಡು ಬಿಡ್ತಾರೆ. ಇನ್ನು ಸಾಕಂತೇಳಿ ಮನಸ್ಸಿನಾಗಿ ಬೇಡ ಇಬ್ಬರು ಯಾರು ತೀರ್ಕೊಂಡು ಇನ್ನೇನು ಮಾಡೋದು ಅಂತೇಳಿ ಬಿಡಬೇಕಂದ್ರೆ ಮತ್ತೆ ಪ್ರೇಮ ಆಗ್ತದೆ. ನಿನ್ನೊಳಗೆ ಶಿವನ ಅವತಾರ ಆಗುವುದದ, ಸಾಕ್ಷಾತ್ ಭಗವಂತ ಅವತರಿಸಿದರಾಗಿದ್ದಾರ ಅಂದ ಕೂಡಲೇ ಆವಾಗ 3ನೇ ಹೆಂಡತಿ ಬೆಟ್ಸೂರು ಜಕ್ಕನಗೌಡರ ಮಗಳು ಲಕ್ಷ್ಮೀಬಾಯಿ ಜೊತೆ ವಿವಾಹ ಆಗ್ತದೆ. ವಿವಾಹ ಆದರೂ ಸಹಿತ ಮಕ್ಕಳಾಗುವುದಿಲ್ಲ. 15 ವರ್ಷ ಆದರೂ ವಿಚಾರ ಮಾಡಿ ನೀವು. ಆವಾಗ ಮಾರ್ತಾಂಡ ಭಟ್ರು ಅಂತಾರ, ಇಷ್ಟಾದರೂ ಮಕ್ಕಳಾಗುವುದಿಲ್ಲ ಅಂದಾಗ ಇದಕ್ಕೆ ಒಂದೇ ಒಂದು ಹಾನಿ, ಭಗವಂತನ ಒಲಿಸುವಳಿಕೆ ತಪಶ್ಚರಣೆ ಮಾಡಬೇಕು ಅಂಥೇಳಿ ದೇವರಿಬ್ಬರಿಗೆ ಬಂದ ಮಾರ್ತಾಂಡ ಭೈರವನಂತಲೇ ಗಾಯತ್ರಿ ಪುರಸ್ಕಾರ ಮಾಡ್ತಾರೆ. ಮಾಡಿದ ಕೂಡಲೇ ಮಾರ್ತಾಂಡ ಭೈರವ ಹೇಳ್ತಾನ, ಯಾರು ಮಾರ್ತಾಂಡ ಭಟ್ರಿಗೆ ನೀನು ಆಕಾಶ ಚಿದಂಬರಕ್ಕೆ ಹೋಗು, ಆಕಾಶ ಚಿದಂಬರಕ್ಕೆ ಹೋಗಿ ತಪಶ್ಚರ್ಯ ಮಾಡು, ನಿನ್ನೊಳಗೆ ಆ ಶಿವನೇ ಆಕಾಶ ಚಿದಂಬರನೇ ನಿನ್ನಲ್ಲಿ ಪ್ರಕಟ ಆಗುತ್ತೆ. ಆಗ ಇಬ್ಬರು ಗಂಡ ಹೆಂಡತಿ ಕೂಡಿಸಿ ಹೋಗಿ ಎಂಥ ತಪಶ್ಚರ್ಯ. ಆಕಾಶ ಚಿದಂಬರ ಅಂದರೆ ಎಲ್ಲಿರೋದು, ಕೇರಳದಾಗ ಎಲ್ಲಿ ಅದ ನೋಡ್ರಿ.
ಹೌದು. ಹಾಂ, ಅಲ್ಲಿ ನಟರಾಜನ ಒಂದು ಇದರ ಶಿವನ ಒಂದು ಮೂರ್ತಿನೇ ಅದ ಅಲ್ಲಿ. ಅಲ್ಲಿ ಹೋಗಿ ಈ ರೀತಿ ಕಠಿಣ ತಪಶ್ಚರ್ಯ ಮಾಡ್ತಾರ. ಒಂದು ಕಾಲ ಮೇಲೆ ನಿಂತ ಚಿದಂಬರ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಹೆಂಗೆ ನಾಮಸ್ಮರಣೆ ಗುಂಗಂತದಂದ್ರೆ ತಮ್ಮ ಮೈಮ್ಯಾಲ ಇದು ಸಹಿತ ಹೋಗ್ಬಿಡ್ತು. ಇಬ್ಬರು ಗಂಡ ಹೆಂಡತಿ ಊಟನ ಬಂದು ಮಾಡ್ತಾರೆ, ಕರಿಕಿ ತಿಂತಾರೆ ನೋಡ್ರಿ. ಕರಿಕಿ ತಿಂದ ತಪಶ್ಚರ್ಯ ಮಾಡಿದಾಗ ಸ್ವತಃ ಶಿವನೇ ಮುಂದೆ ಪ್ರತ್ಯಕ್ಷ ಆತ. ಮಾರ್ತಾಂಡ ಭಟ್ಟ, ನಿನ್ನ ಒಂದು ಭಕ್ತಿಗೆ ಮೆಚ್ಚಿನಿ, ನಿನ್ನ ಹೊಟ್ಟೆ ಒಳಗೆ ನಾನು ಅವತಾರ ತೊಟ್ಕೊಂಡು ಬರ್ತೀನಿ ಅಂತೇಳಿ ಹೇಳಿದಾಗ ಆವಾಗ ಅವ್ರು ಮುಳುಗೋಡಕ್ಕೆ ಬರ್ತಾರೆ. ಬಂದಾಗ ಮುಂದೆ ಸ್ವಲ್ಪ ದಿವಸದಾಗ ಲಕ್ಷ್ಮೀಬಾಯಿ ಏನಪ್ಪ ಅವ್ರ ಗರ್ಭವತಿ ಆಗ್ತಾಳೆ. ಅವಾಗ ಏನು ಕೇಳ್ತಾರೆ ಮಾರ್ತಾಂಡ ಭಟ್ರು, ನೀ ನಮ್ಮ ಮನೆಯೊಳಗೆ ನನ್ನ ಮಗ ಆಗಿ ಹುಟ್ಟಿದಲ್ಲಿ ಏನು ಗುರ್ತಾ ಅಂದ್ಕೊಳ್ಳೆ ಬಲಕಿವಿ ಒಳಗೆ ಬಿಲ್ಲು ಪತ್ರಿ ಮತ್ತು ಮಂತ್ರಾಕ್ಷತೆ ಇರ್ತಾವ, ಅದನ್ನೇ ತಿಳ್ಕೋ ಅಂತ ಹೇಳ್ತಾರೆ. ಇಂಥ ಶಿವ ಚಿದಂಬರ ಒಂದು ಮಹಿಮೆಯನ್ನು ಇವತ್ತು ಏನಪ್ಪ ಅಂದ್ರೆ ಶಿವರಾತ್ರಿಯ ದಿವಸ ಶಿವನ ಅವತಾರ ಅದು ಯಾರಿಗಾರ ಬರ್ತಾರೆ. ಶಿವ ಚಿದಂಬರನ ದಿವ್ಯ ಮಹಿಮೆ ಬರ್ತಾನೆ. ಬರ್ರಿ, ಯಾರು ಬರ್ತಾನ್ರಿ ಅವಾಗ ಬರ್ರಿ, ಈ ಕಡೆ ಮುಂದೆ ಬರ್ರಿ. ಇದು ಶಿವ ಚಿದಂಬರನ ದಿವ್ಯ ಮಹಿಮೆಯು ಬಣ್ಣಿಸಲ ಸರಳವು, ಬಣ್ಣಿಸಲ ಸರಳವು. ಶಿವ ಚಿದಂಬರನ ದಿವ್ಯ ಮಹಿಮೆಯು ಬಣ್ಣಿಸಲ ಸರಳವು, ಬಣ್ಣಿಸಲ ಸರಳವು. ಲಕ್ಷ್ಮೀ ಮಾತೆಯ ಪುನಃ ಜನಿಸಿದ ಶಿವನ ಲಕ್ಷ್ಮೀ ಮಾತೆಯ ಉದರದಿ ಜನಿಸಿದ ಶಿವನವತಾರಿವನು, ಶಿವನವತಾರಿವನು. ಶಿವನವತಾರಿವನು, ಶಿವನವತಾರಿವನು.
ನುಡಿ ಬರ್ತದೆ ನೋಡ್ರಿ. ಕೃಷ್ಣ ತೀರದಿ ಗಾಲವ ಕ್ಷೇತ್ರದಿ ವಿಧವೆಗೆ ಸೌಭಾಗ್ಯವ ಕರುಣಿಸಿದಿ. ಇದು ಒಂದು ನ ಭೂತೋ ನ ಭವಿಷ್ಯತಿ. ಮಹಾಸ್ವಾಮಿ ಮಾಡಿದ ಲೀಲೆಗಳ ಒಳಗೆ ಹಿಂದೂ ಯಾರೂ ಮಾಡಿಲ್ಲ, ಮುಂದೂ ಯಾರೂ ಮಾಡಲಿಕ್ಕಾಗುವುದಿಲ್ಲ ಅಂಥ ಒಂದು ಘಟನೆಯನ್ನು ಹೇಳಿ ಇವತ್ತಿನ ಸೇವೆಗೆ ನಾವು ವಿರಾಮ ಕೊಡೋಣ. ದೇವರು ಇಬ್ಬರಿಗೆ ಒಳಗೆ ಇರ್ತಾರೆ. ಯಾರು? ಚಿದಂಬರ ಮಹಾಸ್ವಾಮಿ ಮತ್ತು ಭಕ್ತ ಮಂಡಳಿ. ಅಲ್ಲಿಂದ ಆವಾಗ ಅದು ಇದು ಬಂದಿರ್ತದೆ ನೋಡ್ರಿ, ಸಚಿನ ಏನು 12 ವರ್ಷದ ಏನು ಬರ್ತಲ್ಲ ಅದು ಗಂಗಾಮಾಗಿ ಬಂದಿರ್ತದ. ಗಲಗಲಿಗೆ ಬರ್ತದೆ ಕೃಷ್ಣ ನದಿಗೆ ಗಂಗಾ ಬಂದಿರ್ತಾಳೆ. ಏನಾಗಿರ್ತ ಅಂದ್ರೆ ಎಂಡಿಗೇರಿ ನರಸುಬಾಯಿ ಎಂದು ಬಂದಿರ್ತಾಳೆ, ವಿಧವಾ ಇರ್ತಾಳೆ. ಆಕಿ ಚಿದಂಬರ ಮಹಾಸ್ವಾಮಿಗಳು ಸ್ನಾನ ಮಾಡಿ ಹೊರಗೆ ಬರ್ತಿರ್ತಾವ. ಬಂದಾಗ ಆಕಿ ಹೋಗಿ ಚಿದಂಬರ ಮಹಾಸ್ವಾಮಿಗೆ ನಮಸ್ಕಾರ ಮಾಡ್ತಾಳ. ಸೌಭಾಗ್ಯವತಿ ಭವ ಅಂತ. ಸೌಭಾಗ್ಯವತಿ ಭವ ಅಂದ ಕೂಡಲೇ ಗಾಬರಿ ಆಗಿಬಿಡ್ತಾಳೆ ಆಕಿ. ಯಾಕಂದ್ರೆ ಆಕಿ ಗಂಡ ತಿಳ್ಕೊಂಡು 12 ವರ್ಷ ಆಗಿರ್ತದೆ. 12 ವರ್ಷ ಆಗಿರ್ತದ. ಮಹಾಸ್ವಾಮಿಗಳೇ ಸೌಭಾಗ್ಯವತಿ ಅನ್ನುವಂಥ ಆಶೀರ್ವಾದ ಮಾಡ್ತಾರ. ನರಸಿಂಹಯ್ಯ ಅವ್ರ ಶಿಷ್ಯರು ಇರ್ತಾರಲ್ಲ, ಮಹಾಸ್ವಾಮಿ ಶಿಷ್ಯರು, 12 ವರ್ಷ ಆದ್ರಿ ಆಕಿ ಗಂಡ ತಿಳ್ಕೊಂಡು ಈಗ ಹಿಂಗೆ ಆಶೀರ್ವಾದ ಮಾಡಿದ್ರಿ ಮಹಾರಾಜರು ಹೆಂಗೆ ಅಂತಂದು ಕೂಡಲೇ ಅಂದ್ರೆ ಅದಕ್ಕೆ ನಾವು ವಾರ್ನಿಂಗ್ ಕೊಡ್ಲಿಕ್ಕೆ ಲಘು ಮುಗಿಸ್ತೀವೋ ಏನು ಹಿಂಗೆ ನಾವೇನ ಡಿಸ್ಟರ್ಬ್ ಮಾಡೋಣ ಅಂತೇಳಿ. ಶಿಷ್ಯ ಮಂಡಳಿ ಅಂತದ 12 ವರ್ಷ ಆತ್ರಿ ಗಂಡ ತಿರ್ಕೊಂಡ. ಈಗ ಹೆಂಗೆ ನೀವು ಆಶೀರ್ವಾದ ಮಾಡ್ತೀರಿ ಅಂದ್ರೆ ಮಹಾಸ್ವಾಮಿ ಅಂತಾರೆ ಕೃಷ್ಣ ದೇವಿನೇ ಮಾಡ್ಸ್ಯಾಳ ನನ್ನ ಮುಖದಿಂದ ಅಂದಾಗ ಏನು ಮಾಡಬೇಡ್ರಿ, ಆಕಿನ ಕರ್ಕೊಂಡು ಹೋಗ್ರಿ. ಕರ್ಕೊಂಡು ಹೋಗಿ ನದಿ ಒಳಗೆ ಆಕಿಗೆ ಸ್ನಾನ ಮಾಡಿ ಕರ್ಕೊಂಡು ಬಂದು ನನ್ನ ಕಡೆ ಅಂತಂದ. ಸ್ವಲ್ಪ ಕಡಿಮೆ ಅದ. ಏನು ನನ್ನ ದನಿನೇ ರಗಡ್ ದೊಡ್ಡದದ. ಸ್ವಲ್ಪ ಅಂತೀವಿ. ಶಿವ 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 ಸಾಂಬತ್ತಿದಂಬರ ಹರ 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 ಸಾಂಬತ್ತಿದಂಬರ ಶಿವ 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 ಸಾಂಬತ್ತಿದಂಬರ ಹರ 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 ಸಾಂಬತ್ತಿದಂಬರ ಅಂದ್ರೆ ಎಲ್ಲರೂ ಶಿವ 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 ಸಾಂಬತ್ತಿದಂಬರ ಹರ 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 ಸಾಂಬತ್ತಿದಂಬರ औदुंबर निवासी भक्ताभिमानी राजाधिराज शिव चिदंबरेश्वर महाराज की जय। सद्गुरुदास राजा राम महाराज की जय। सकल साधु संत महाराज की जय जय रघुवीर। ಏನಿಲ್ಲ ಅಕ್ಕಿನ ಹೆಣ್ಮಗಳು ಕರ್ಕೊಂಡೋಗಿ ಕೃಷ್ಣದೊಳಗೆ ಸ್ನಾನ ಮಾಡಿಸ್ರಿ, ಮಾಡಿಸಿ ಕರ್ಕೊಂಡು ಬರ್ರಿ ನನ್ನ ಕಡೆ. ಅದು ಕೂಡಲೇ ಬ್ರಾಹ್ಮಣರು ಹೋಗಿ ಅಕ್ಕಿನ ಹೋಗಿ ಅಲ್ಲಿ ಸ್ನಾನಕ್ಕೆ ಹೋಗಿ ಆ ಬಾಯಿಗೆ ಒಳಗೆ ನೀರೊಳಗೆ ಮುಳುಗ್ತಾಳ. ಮಾತಾಡ್ಬೇಡ್ರಿ ದಯಮಾಡಿ ಯಾರು. ಇಷ್ಟೋ ತನಕ ಸುಮ್ ಕೂತಾರಂದ್ರೆ ಇದೇ ದೊಡ್ಡ ಆಶ್ಚರ್ಯ. ಏನು ಯಾಕಂದ್ರೆ 4 ಮಂದಿ ಹೆಣ್ಮಕ್ಳು ಕೂಡ್ಸುವಂತ ಸುಮ್ ಕೂತಿದ್ರಂತಂದ್ರೆ ಅದು ಜಗತ್ತಿನೊಳಗೆ 8ನೇ ಆಶ್ಚರ್ಯ. ಅದು ಇಷ್ಟೋ ತನಕ ಕೂತಾರ ಅಂದ್ರೆ ನಮ್ಮ ದೈವ ಚಲೋ ಅಂತ ತಿಳ್ಕೋಬೇಕು. ಅದು ನಮಗೆ ದೈವಕ್ಕಿಂತ ಮಹಾಸ್ವಾಮಿ ಭಯಕ್ಕೆ ಕೂತಾರ. ಇನ್ನೊಂದು 5-10 ನಿಮಿಷ ಕೂಡ್ರಿ ಸಾಕು. ಕೃಷ್ಣದೊಳಗೆ ಮುನಿಗೆ ಏನು ಬಾಯಿ ಮ್ಯಾಲೆ ಅಂತಲ್ಲ ಸೌಭಾಗ್ಯವತಿ ಲಕ್ಷಣ ಎಲ್ಲ ಬಂದ್ಬಿಟ್ಟಿದ್ವು ಅಂತ ನೋಡಿ. ಸೌಭಾಗ್ಯದ ಹಣಿ ಮೇಲೆ ಕುಂಕುಮ ತಾಳಿ ಎಲ್ಲ ಬಂದುಬಿಟ್ಟಿದ್ದು. ಗಾಬರಿ ಆಗಿಬಿಟ್ರವರು. ಅವ್ರು ಏನು ಶಿಷ್ಯ ಮಂಡಳಿ ಹೋಗಿರ್ತಾರ ಗಾಬರಿ ಆದರು. ಕರ್ಕೊಂಡು ಬಂದರು. ಕರ್ಕೊಂಡು ಬಂದ ಕೂಡಲೇ ಮತ್ತೆ ನಮಸ್ಕಾರ ಮಾಡಿ ಆಕಿ ಒಟ್ಟ ತನಗೆ ಕಲ್ಪನೆ ಮೀರಿಬಿಡ್ತು ನನಗೆ ಹಿಂಗೆ ಹೆಂಗಂತ ಹೇಳಿ. ಅಂದ ಕೂಡಲೇ ಈ ಶಿಷ್ಯ ಮಂಡಳಿ ಅಂತೂ ಹೌದ್ರಿ ಸೌಭಾಗ್ಯ ಲಕ್ಷಣ ಅಂತೂ ಬಂದು
ಗಂಡ ತೀರ್ಕೊಂಡು 12 ವರ್ಷ ಆಗ್ಯದ. ಗಂಡ ಇರ್ಲಾರ್ದ ಸೌಭಾಗ್ಯವತಿ ಲಕ್ಷ್ಮಿ ಹಂಗ ಇವ್ರು ಮತ್ತೆ ಒಳಗಿದ್ರಲ್ಲ ಅಂದ್ರು. ದೂರದಿಂದ ಒಬ್ಬವ ಕವಡಿ ಹೊತ್ತುಕೊಂಡು ಬರ್ಲಿಕ್ಕತ್ತಿದ್ದು. ಅವು ಈ ಕಡೆ ಬರ್ಲಿಕ್ಕತ್ತ ಬಂದ ಮಹಾಸ್ವಾಮಿಗೆ ನಮಸ್ಕಾರ ಮಾಡಿದ. ನರಸುಬಾಯಿ ಇವನ್ ಪಕ್ಕ ನೋಡಂತ. ನರಸುಬಾಯಿ ದಿಟ್ಟಿಸಿ ನೋಡ್ತಾಳ, ನನ್ನ ಗಂಡನೇ ಅದು. ತನ್ನ ಗಂಡನೇ ಮತ್ತೆ ಬಂದುಬಿಟ್ಟಿದ್ದ. ಎಷ್ಟು ಆನಂದ ಆಗಿಬಿಡ್ತು. ಇದೇನ ಭೂತ 12 ವರ್ಷದ ನಂತರ ಗಂಡ ಮತ್ತೆ ತಿರುಗಿ ಇದು ಆಗ್ತಾನ ಅಂತಂದ್ರೆ ಮಹಾಸ್ವಾಮಿಯ ಮಹಿಮೆ ವಿಚಾರ ಮಾಡ್ರಿ ನೀವು. ಆವಾಗ ನರಸುಬಾಯಿ ಕಾಳಜಿ ಮಾಡಬೇಡ, ನಿನಗೆ ಏನಪ್ಪ ಅಂದ್ರೆ ಇಬ್ಬರು ಮಕ್ಕಳಾಗ್ತಾರ, ಇಬ್ಬರು ಚಂದಗೆ ಸಂಸಾರ ಮಾಡ್ಕೊಂಡು ಹೋಗ್ರಿ ಅಂತ ತಿಳ್ಕೊಟ್ಟು ಶಿವ 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 ಸಾಂಬ ಶಿವನ ಅವತಾರನೇ ಮಹಾಸ್ವಾಮಿ ಚಿದಂಬರರು. ಅಂಥ ಒಂದು ದಿವ್ಯ ಕ್ಷೇತ್ರದೊಳಗೆ ನಮಗೆ ಇಲ್ಲೇ ಒಂದು ಗುಡಿಯ ಒಂದು ಮಂದಿರದ ಪದಾಧಿಕಾರಿಗಳಾಗಲಿ ಎಲ್ಲರೂ ಕೂಡಿಸಿ ಒಂದು ಸೇವಾ ಮಾಡುವಂಥ ಅವಕಾಶ ಅದು ಇಂಥ ಪರ್ವ ಸಮಯದೊಳಗೆ ಕೊಟ್ಟಿರಲ್ಲ. ನಿಮ್ಮೆಲ್ಲರಿಗೂ ನನ್ನ ಏನಪ್ಪ ಅಂದ್ರೆ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತೀನಿ. ಸಮಯ ಭಾಳ ಆಯ್ತು. ಭಾಳ ಆತು ಅನ್ನೋದಕ್ಕಿಂತ ನೀವು ಲಘು ಬಂದಿಲ್ಲ. ನೀವು ಲಘು ಬಂದಿದ್ರಿ ಅಂದ್ರೆ ಇನ್ನೊಂದು ಅರ್ಧ ತಾಸು ಏನಾರೇ ಹೇಳ್ಬೋದಾಗಿತ್ತು. ಏನಾರೇ ಅಂತೂ ಅಲ್ಲ, ಶಿವನ ಮಹಿಮೆನೇ ಹೇಳ್ಬೋದಾಗಿತ್ತು, ಚಿದಂಬರದ ಇದನ್ನೇ ಹೇಳಬೇಕಾಗಿತ್ತು. ಇರಲಿ, ಆದರೂ ಸಹಿತ ಹೆಂಗದ ಅಂದ್ರೆ ಇದ್ದಿದ್ರ ಕದ್ದು ತಿದ್ದಾವ ಶಾಣೆ ಅಂತ. ನಾ ಬಿಡುದಿಲ್ಲ ಅಂತೇಳಿ ಗಣ್ಯವ್ರು ಎದ್ದು ಹೋಗಿಬಿಡ್ತೀನಿ. ಆಮೇಲೆ ಸುಮ್ಮನೆ ಇದ್ದ ಸಮಯದೊಳಗೆ ಏನು ಒಂದು 4 ವಿಚಾರಗಳನ್ನು ಹೇಳಿ ನಿಮಗೂ ಆನಂದ ಆಗಿರಬೇಕು, ನನಗೂ ಆನಂದ ಆಗಿರಬೇಕು. ಇದು ಬಂದು ಕೂತವ್ರು ಇವರೆಲ್ಲರೂ ಬಂದು ನಮಗೆ ಇಷ್ಟೊಂದು ಸಾಥ್ ಕೊಟ್ಟಾರ. ಇವ್ರಿಗೂ ನಾನು ನಮಸ್ಕಾರ ಬಂದು ಹೇಳ್ತೇನೆ. ಒಟ್ಟಿನ ಮೇಲೆ ಮಹಾಸ್ವಾಮಿ ಅವತಾರ ಅಂತರೂ ಮಾರ್ತಂಡ ದೀಕ್ಷಿತರಾದ್ರೆ ಲಕ್ಷ್ಮೀಬಾಯಿ ಉದರದಿಂದ ಜನನ ಆತು. ಜನನ ಆದ ಕೂಡಲೇ ಹೆಂಗೆ ಆತಂದ್ರೆ 8 ವರ್ಷದ ಬಾಲಕನಾಗೇ ನಿಂತು ಬಿಟ್ಟಿದ್ದಂತ ಲಕ್ಷ್ಮೀಬಾಯಿ. 8 ವರ್ಷದ ಬಾಲಕನೇ ಆಗಿ ನಿಂತು ಕೂಡಲೇ ಮಾರ್ತಾಂಡ ಭಟ್ರು ಆನಂದದಿಂದ ಓಡಿ ಪ್ರಸೂತಿ ಗೃಹಕ್ಕೆ ಬರ್ತಾರೆ. 8 ವರ್ಷದ ಬಾಲಕಾಗಿ ನಿಂತು ಬಿಟ್ಟಾನ ಶಿವನವತಾರಿ ಚಿದಂಬರ ಮಹಾಸ್ವಾಮಿ. ಕಿವ್ಯಾಗ ನೋಡಿದರು, ಬಿಲ್ಲೋಪತ್ರಿ ಮಂತ್ರಾಕ್ಷತೆ ಇದ್ದು ದಂಡವತ್ತ ನಮಸ್ಕಾರ ಹಾಕಿದರು. ವಚನ ಕೊಟ್ಟ ವಚನ ಸತ್ಯ ಮಾಡಿದೆ ಭಗವಂತ ಅಂತೇಳಿ ಕಣ್ಣಾಗ ನೀರು ದಳ ದಳ ಬರ್ಲಿಕ್ಕತ್ತು. ಇಷ್ಟು ಲಘು ನಿನ್ನ ಅವತಾರ ಮಹಿಮೆ ತೋರಿಸಬೇಡ ಅಂಥೇಳಿ ಮತ್ತೊಮ್ಮೆ ದಂಡವತ್ತ ಹಾಕಿದರು. ಆವಾಗ ಲಕ್ಷ್ಮೀಬಾಯಿ ಅಂದ್ಲು. ಲಕ್ಷ್ಮೀಬಾಯಿಗೆ ಏನು ಹೇಳಿದ್ರು ಅವ್ರದ್ದು 8 ವರ್ಷದ ಹುಡುಗ, ನೀ ಏನೂ ಕಾಳಜಿ ಮಾಡಬೇಡವ ಅಂಥೇಳಿ ಸಣ್ಣ ಕೂಸಾಗಿ ತಲೆ ಮೇಲೆ ಅಲ್ಲಿ ಕತ್ತರು. ಮುಂದೆ ಲೀಲೆಗಳವ, ಕಲ್ಲನ್ನು ಸಕ್ಕರೆ ಮಾಡಿದನೆವನು ಅಂತೇಳಿದವಲ್ಲ, ಇವೆಲ್ಲ ಲೀಲೆಗಳವ ಅವು. ಆಮೇಲೆ ಬೆಡ್ಸೂರೊಳಗೆ ಸತ್ತ ಎತ್ತನು ಬದುಕಿಸಿದನು, ಅದು ಲೀಲೆ ಅವ. ಇವೆಲ್ಲ ಲೀಲೆಗಳನ್ನು ಹೇಳಲಿಕ್ಕೆ ಸಮಯ ಸಾಲೋದಿಲ್ಲ. ನಿಮಗೂ ಗೊತ್ತು ಅದ. ಗೊತ್ತಿಲ್ಲ ಅಂದಾಗ ನೀವು ವಿಚಾರ ಮಾಡಿರಿ. ಮಹಾಸ್ವಾಮಿ ನಾವು ಮಾಡುವಂಥ ಭಕ್ತಿ ಏನದಲ್ಲ, ಮಹಾಸ್ವಾಮಿ ಸಾಮಾನ್ಯ ಅಲ್ಲ, ಸಾಕ್ಷಾತ್ ಶಿವನ ಅವತಾರ ಅಂತೇಳಿ ತಿಳ್ಕೊಂಡು ಇವತ್ತಿನ ದಿವಸ ಭಕ್ತಿಯಿಂದ ಇಲ್ಲೇನು ಶಿವಚಿದಂಬರ ಅಂತೇಳಿ ನಾಮಸ್ಮರಣೆ ಮಾಡೇವಲ್ಲ, ಮನೆಯಾಗಾದರೂ ಸಹಿತ ಮುಂದಿನ ಶಿವರಾತ್ರಿ ಬರೋ ತನಕನೂ ಸಹಿತ ಚಿದಂಬರ 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 ಅನ್ನುವಂಥ ನಾಮಸ್ಮರಣೆಯನ್ನು ಮೊದಲು ತಾಯಂದ್ರಿ ಮಾಡಿರಿ. ಯಾಕೆ ತಾಯಂದ್ರೆ ನೀವು ಮಾಡ್ಕೊತ ಅಡುಗೆ ಮಾಡಿದ್ರಿ ಅಂದ್ರೆ ಆ ಉಂಡಂಥ ಅನ್ನ ಏನಾಗ್ತದೆ, ಪ್ರಸಾದ ಆಗ್ತದೆ. ಮಕ್ಕಳು ಚೆಂದಾಗಿ ಬೆಳಿತಾವೆ. ಇರ್ಲಿಕ್ಕಂದ್ರೆ ಏನಾಗಿಬಿಡ್ತದೆ ಅಂದ್ರೆ ಮುಪ್ಪಾವಸ್ಥೆಯಾಗಿ ಮತ್ತೆ ಹೋಗಿ ವೃದ್ಧಾಶ್ರಮದಾಗ ಇರೋ ಪರಿಸ್ಥಿತಿ ನಮಗೆ ಬರ್ತದೆ. ಅದಕ್ಕೆ ಅವ್ರಿಗೆ ಚಲೋ ಸಂಸ್ಕಾರ ಕೊಟ್ಟುಕೊಂಡು ಚಿದಂಬರ ಭಕ್ತಿಗೆ ಅವ್ರನ್ನೂ ಹಚ್ಚಿ, ಗಂಡಂದಿರನ್ನೂ ಹಚ್ಚಿ, ಇಡೀ ಮನೆ ಮಂದಿನೇ ಚಿದಂಬರ ಮಹಾಸ್ವಾಮಿಯ ಭಕ್ತಿ ಮಾಡಿದರೆ ಇವತ್ತಿನ ಈ ಒಂದು ಸೇವೆ ಒಂದು ಸಾರ್ಥಕತೆ ನಮಗೆ ಆದಂಗೆ ಆಗ್ತದೆ. ಆ ಸದ್ಗುರುನಾಥನ ಕೃಪಾ ನಮಗೆ ನಿಮಗೆ ಆಗ್ತದೆ. ಅದನ್ನೇ ಇವರೇನಂದರು, ದಾಸ ರಾಜಾರಾಮರಾದರು
गुरु कृपे विन नाही आत्मज्ञान गुरु कृपे विन नाही आत्मज्ञान वाहुगातो सीना साधनाच्या वाहुगातो सीना साधनाच्या सहज साधन गुरु जीवाचे कल्याण देणे होय जीवाचे कल्याण देणे होय सहज साधन गुरु गुरुमाता पिता गुरुची दैवता गुरुमुखीदाता ऐसे मानी गुरुमुखीदाता ऐसे मानी राजा साधन ನಂತರ ಗುರು ಮಾತಾ ಪಿತಾ ಗುರುನೇ ತಾಯಿ ತಂದೆ ತಾಯಿ ಬಂಧು ಬಳಗ ನನಗೆ ಮುಕ್ತಿ ಕೊಡೋರು ಯಾರಿದ್ರು ನನ್ನ ಮಹಾಸ್ವಾಮಿ ನನ್ನ ಸದ್ಗುರುನಾಥನೇ ಅಂತ ಇಷ್ಟು ಗಟ್ಟಿಗೆ ಹಿಡಿದ ಒಂದು ಕ್ಷಣ ಸಹಿತ ಮಹಾಸ್ವಾಮಿ ಸೇವೆಯಿಂದ ಅಂತರ ಆಗಬೇಡ್ರಿ ಅಂತೇಳಿ ಕೊನೆ ಚರಣದಾಗ ಹೇಳ್ತಾರೆ ಗುರು ಸೇವಾವಿನ ಜಾವು ನೇ ದೀಕ್ಷಣ ತೇಣೆ ತೋ ಪ್ರಸನ್ನ ದಾಸ ಮನೆ ಹರಿ ಹರಿ गुरु सेवा बिन जाऊ ने गुरु सेवा बिन जाऊ तेने तो प्रसन्न दास मणे दास मणे तेने तो प्रसन्न दास मणे तेने तो प्रसन्न दास मणे तेने तो प्रसन्न दास मणे ते आकुळा माझे असं कळा हरीचा असा कल्पनेची बाधा हो कोण काळी ही संत मंडळी सुखी असो अहंकाराच्या वारा न लागो रासा माझा विठ्ठुदासा भाविकाशी नामा म्हणतया असावे कल्याण ज्या मुकनिदान पांडुरंग अपार कुमारी Oh.
ಸದ್ಗುರುಗಳ ಕೃಪೆಯಿಂದ, ಆ ಮಹಾಸ್ವಾಮಿಯ ಕೃಪೆಯಿಂದ ಶಿವರಾತ್ರಿಯ ಒಂದು ಮಹಾಪರ್ವದಲ್ಲಿ ಮಹಾಸ್ವಾಮಿಯ ಲೀಲೆಗಳನ್ನು, ಆಮೇಲೆ ಆ ಶಿವಲೀಲಾಮೃತದ ಒಂದು ವಿಶೇಷವಾದ ಕಥೆಯನ್ನು ನಾವು ನೀವೆಲ್ಲ ಶ್ರವಣ ಮಾಡಿದೆವು. ಮುಂದಿನ ದಿನಮಾನದೊಳಗೆ ಅಂದರೆ ಮುಂದಿನ ಈ ಒಂದು ಶಿವರಾತ್ರಿ ತನಕನೂ ಸಹಿತ ಬಿಡ್ಲಾರ್ದ ಮನೆಯೊಳಗೆ ಚಿದಂಬರ ನಾಮಸ್ಮರಣೆಯನ್ನು ಮಾಡ್ಕೊತ ನಾವು ನೀವುಗಳೆಲ್ಲ ಜಿಜ್ಞಾಸ ಹಚ್ಚಿದ್ದೇವಂದ್ರೆ ನಮ್ಮ ಜೀವನ, ನಿಮ್ಮ ಜೀವನ ಎಲ್ಲ ಧನ್ಯ ಆಗ್ತದೆ. ಅಂಥ ಒಂದು ಕೃಪಾ ಮಹಾಸ್ವಾಮಿ ನಮಗೆ ನಿಮಗೆ ಮಾಡಲಿ ಅಂತ ಹೇಳ್ಕೊತ ನನ್ನ ಸೇವೆಗೆ